ಏನಂದರೆ ಹಣ ನನ್ನ ಹತ್ರ ಬರುತ್ತೆ, ಆದರೆ ನನ್ನ ಹತ್ರ ಉಳಿಯಲ್ಲ. ಸೊ ಯಾವಾಗಲೂ ನಾವು ಹೇಳೋದು ಏನಂದರೆ, ನಿಮಗೆ ಒಂದು ಅಮೌಂಟ್ ಅಂತ ಬಂದರೆ ಅದನ್ನು ರೀಇನ್ವೆಸ್ಟ್ ಮಾಡಿ, ಸ್ಪೆಂಡ್ ಮಾಡಬೇಡಿ ಅಂತ. 24 ಗಂಟೆಯಲ್ಲಿ ಭಾಳಷ್ಟು ಸಲ ಹೇಳುವಂಥ ಒಂದು ಪದ ಏನಂದರೆ ಟೈಮ್ ಇಲ್ಲ ಅನ್ನುವಂಥದ್ದು. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನನಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ಡೆಫಿನೆಟ್ಲಿ ಈ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಟುಮಾರೋ ಸಫರಿಂಗ್. ಇದನ್ನ ಯಾವಾಗಲೂ ಹೇಳ್ತಿರ್ತೀನಿ, ಈ ಟೈಮಲ್ಲಿ 2026ನೇ ಇಸ್ವಿನಲ್ಲಿ ನನಗೆ ಕೆಲಸ ಇಲ್ಲ ಅಂತ ಯಾರಾದರೂ ಅಂದರೆ ಅದು ನೆಪ ಅಷ್ಟೇ ಅದು. ಸೊ ನಮ್ಮ ಥಾಟ್ಸು, ನಮ್ಮ ಎಮೋಷನ್ಸು ನಮ್ಮ ಲೈಫನ್ನು ರೂಪಿಸ್ತಾ ಇರುತ್ತೆ. ದೆನ್ ಹೇಗೆ, ಹೌ ಡು ವಿ ಮಾಸ್ಟರ್ ದ ಎಮೋಷನ್ಸ್ ಮೇಡಮ್? ಎಲ್ಲಿವರೆಗೂ ನಿಮ್ಮನ್ನು ನೀವು ಅನಲೈಸ್ ಮಾಡಲ್ವೋ ಅಲ್ಲಿವರೆಗೂ ನಿಮ್ಮ ಬಗ್ಗೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಅನಲೈಸ್ ಯುವರ್ ಲೈಫ್, ಅನಲೈಸ್ ಯುವರ್ ಎಮೋಷನ್ಸ್, ಅನಲೈಸ್ ಯುವರ್ ಪರ್ಸ್ನಾಲಿಟಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಬಂದಿರುವಂಥ ಒಬ್ಬ ಅತಿಥಿ ಇದ್ದಾರೆ. ಅವರೇ ರಮ್ಯಾ ಸುರೇಶ್ ಶೈವ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ರಮ್ಯಾ ಅವರು ಇದಕ್ಕಿಂತ ಮುಂಚೆ ಕೂಡ ನಮ್ಮ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವತ್ತು ಮತ್ತೊಂದು ಸಲ ಅವ್ರು ಬಂದಿದ್ದಾರೆ. ಅವ್ರ ಬಗ್ಗೆ ಚಿಕ್ಕದಾಗಿ ಒಂದು ಪರಿಚಯ ಹೇಳಬೇಕು ಅಂದರೆ, ಅವರೊಬ್ಬ ಎನರ್ಜಿ ಥೆರಪಿಸ್ಟ್ ಹೌದು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹೌದು, ಮತ್ತು ಅವರೊಬ್ಬ ಹಿಪ್ನೋಥೆರಪಿಸ್ಟ್ ಕೂಡ ಹೌದು. ಕಳೆದ 15 ವರ್ಷಗಳಿಂದ ಮೈಸೂರಿನಲ್ಲಿ ಅವರು ರಮ್ಯಾ ರೇಖಿ ಹಬ್ ಅನ್ನೋ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರೊಂದಿಗೆ 7,000ಕ್ಕೂ ಹೆಚ್ಚು ರೇಖಿ ದೀಕ್ಷೆಗಳನ್ನ ಅವರು ನೀಡಿದ್ದಾರೆ ಮತ್ತು 5,000ಕ್ಕೂ ಹೆಚ್ಚು ಜನರಿಗೆ ಅವರು ಕೌನ್ಸೆಲಿಂಗ್ ಮಾಡಿದ್ದಾರೆ. ಇನ್ನೂ ಬಹಳ ಮುಖ್ಯವಾದ ಮತ್ತು ಇಂಟ್ರೆಸ್ಟಿಂಗ್ ಆದ ವಿಚಾರ ಏನಂದರೆ, ಪೊಲೀಸರಿಗೆ ಅವರು ಎಮೋಷನಲ್ ಮಾಸ್ಟರಿ ಬಗ್ಗೆ ತರಬೇತಿಯನ್ನು ನೀಡ್ತಾರೆ. ಮೈಸೂರಿನಲ್ಲಿರುವಂಥ 2 ಸಂಸ್ಥೆಗಳು KPA ಮತ್ತು PTS, ಈ 2 ಸಂಸ್ಥೆಗಳಲ್ಲಿ ಪೊಲೀಸರಿಗೆ ಎಮೋಷನಲ್ ಮಾಸ್ಟರಿ ಬಗ್ಗೆ ಮತ್ತು ಬೇರೆ ಬೇರೆ ಮಾನಸಿಕ ಸಂತುಲನ ಕಾಯ್ದುಕೊಳ್ಳೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ಟ್ರೈನಿಂಗ್ ಕೂಡ ನೀಡ್ತಾ ಬಂದಿದ್ದಾರೆ. ಇಂಥ ರಮ್ಯಾ ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ಸ್ವಾಗತಿಸ್ತೀನಿ. ಮೇಡಮ್, ವೆಲ್ಕಮ್ ಟು ದ ಶೋ. ನಾನು ಇವತ್ತು ಕೇಳಬೇಕು ಅಂದ್ಕೊಂಡ್ರೆ ಪ್ರಶ್ನೆ ಏನಂದರೆ, ಇದು ಪ್ರಾಯಶಃ ನಮ್ಮ ಎಲ್ಲರ ಜೀವನದಲ್ಲೂ 24 ಗಂಟೆಯಲ್ಲಿ ಭಾಳಷ್ಟು ಸಲ ಹೇಳುವಂಥ ಒಂದು ಪದ ಏನಂದರೆ ಟೈಮ್ ಇಲ್ಲ ಅನ್ನುವಂಥದ್ದು. ಅದು ಯಾಕೆ ಹಾಗಾಗಲಿಲ್ಲ ಅಂದರೆ ಟೈಮ್ ಇರಲಿಲ್ಲ, ಅದು ಯಾಕೆ ಬರಲಿಲ್ಲ, ಟೈಮ್ ಇರಲಿಲ್ಲ. ಕೆಲವೊಂದು ಸಲ ಅನ್ಸುತ್ತೆ ನನಗೆ ಇವತ್ತು ಬೆಳಿಗ್ಗೆ ಯೋಚನೆ ಬರ್ತಾ ಇತ್ತು, ಆಲ್ವೇಸ್ ಬಿಸಿ ಡೂಯಿಂಗ್ ನಥಿಂಗ್ ಅಂತ. ಓಕೆ, ಯಾವಾಗಲೂ ಏನೋ ಮಾಡ್ತಾರೆ, ಬಟ್ ಫೈನಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಲೈಫ್ ಕೂಡ ಕೆಲವೊಂದು ಸಲ ಹಾಗೆ ಅನಿಸುತ್ತೆ. ಬಟ್ ಈ ಒಂದು ಟೈಮ್ ಮ್ಯಾನೇಜ್ ಮಾಡುವಂಥದ್ದು, ಈ ಟೈಮನ್ನು ಮ್ಯಾನೇಜ್ ಮಾಡೋಕ್ಕಾಗದೆ ಇಂಬ್ಯಾಲೆನ್ಸ್ ಆಗುವಂಥ ಲೈಫು, ಸ್ಟ್ರೆಸ್ ಕ್ರಿಯೇಟ್ ಆಗುವಂಥದ್ದು, ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿರುವಂಥದ್ದು ಅಥವಾ ಒಂದಕ್ಕೊಂದು ರಿಲೇಟೆಡ್ ಆಗಿರುವಂಥದ್ದು. ಸೊ ಹೀಗಾಗಿ ನನ್ನ ಮೊದಲನೇ ಪ್ರಶ್ನೆ ಏನಂತಂದರೆ, ಈ ನೋ ಟೈಮ್ ಸಿಂಡ್ರೋಮಿಂದ ಹೊರಗಡೆ ಬರೋದು ಹೇಗೆ? ನೋ ಟೈಮ್ ಅಂತ ಹೇಳಿದಾಗ ಅವ್ರಿಗೆ ಪ್ರಯಾರಿಟಿ ಇಲ್ಲ ಅಂತ ಆಯಿತು ಲೈಫಲ್ಲಿ. ಓಕೆ, ಸೊ ಒಂದು ಸಲ ಒಬ್ಬ ರಾಜ ಇರ್ತಾನೆ. ಅವನ ರಾಜ್ಯಕ್ಕೆ ಒಂದು ಘೋಷಣೆ ಮಾಡ್ತಾನೆ, ಇವತ್ತಿಂದ ಆಚೆಗೆ ನಿಮ್ಮಲ್ಲಿ ಯಾರು ಬೇಕಾದರೂ ರಾಜ ಆಗಬಹುದು, ಆದರೆ 5 ವರ್ಷ ಮಾತ್ರ. 5 ವರ್ಷದ ನಂತರ ನಿಮ್ಮನ್ನು ಒಂದು ದಟ್ಟ ಕಾಡಿಗೆ ಬಿಟ್ಟು ಬರ್ತೀವಿ. ಸೊ ಅಲ್ಲಿಂದ ಆಚೆಗೆ ನಿಮ್ಮ ಜೀವನ ನಿಮ್ಮದು. ಬಟ್ 5 ವರ್ಷ ನೀವು ಈ ಒಂದು ರಾಜ ಸಂಪತ್ತನ್ನು ಎಂಜಾಯ್ ಮಾಡ್ಬೋದು. ಅಧಿಕಾರ, ಸಂಪತ್ತು, ಇಲ್ಲಿ ಸಿಗುವಂತಹ ಎಲ್ಲ ಫೆಸಿಲಿಟೀಸು ಏನೇನಿದೆ ಎಲ್ಲವನ್ನ ಎಂಜಾಯ್ ಮಾಡ್ಬೋದು ಅಂತ. ಸೊ 5 ವರ್ಷ ನಂತರ ಒಬ್ಬೊಬ್ಬರನ್ನೇ ರಾಜ್ಯದಿಂದ ಹೊರಗಡೆ ಕರ್ಕೊಬರ್ಬೇಕಾದ್ರೆ ಅವರ ಕಣ್ಣಲ್ಲಿ ಸಾವಿನ ಭಯ ಇರುತ್ತೆ. ಯಾಕಂದರೆ ಅವ್ರು ಕಳಿಸ್ಕೊಡ್ತಾ ಇರೋದು ಒಂದು ದಟ್ಟವಾದ ಕಾಡಿಗೆ, ವಿಷ ಜಂತುಗಳಿರುವಂತಹ ಒಂದು ಕಾಡಿಗೆ. ಅಲ್ಲಿಂದ ವಾಪಸ್ ಬರೋದು ಕಂಪ್ಲೀಟ್ಲಿ ಆಗಲ್ಲ, ಅಲ್ಲಿಂದ ವಾಪಸ್ ಬರೋ ಅಂಥದ್ದು. ಸೊ ಇದೇ ಥರ ನಡೀತಾ ಇರುತ್ತೆ. ಒಂದು ಟೈಮು ಒಬ್ಬ ಬುದ್ಧಿವಂತ ವ್ಯಕ್ತಿ ರಾಜ ಆಗ್ತಾನೆ. ಸೊ ಅವನು ಆಲ್ಮೋಸ್ಟ್ ಎಲ್ಲ ಥರದ್ರಲ್ಲೂ ನಡೆಸ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ಒಂದು ಮೈಂಡ್ಗೆ ಹೊಳೆಯುತ್ತೆ, 5 ವರ್ಷ ಹಿಂಗೆ ಕಳೆದೋಗುತ್ತೆ ಅಲ್ವಾ. ಸೊ ನಾನು ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತಿನ ಸಂಪತ್ತು ನನ್ನ ಹತ್ರ ಇದೆ, ಇವತ್ತಿನ ಐಷಾರಾಮಿ ನನ್ನ ಹತ್ರ ಇದೆ, ಇವತ್ತಿನ ನನ್ನ ಒಂದು ಪ್ರಯಾರಿಟೀಸ್ ಏನಿದೆ ಎಲ್ಲವೂ ಇದೆ, ನಾನು ಕಂಫರ್ಟ್ ಝೋನಲ್ಲೂ ಇದ್ದೀನಿ. ಆದರೆ ನಾಳೆ ಏನು, 5 ವರ್ಷ ಆದಮೇಲೆ ಏನು ಅನ್ನೋದನ್ನು ಯೋಚನೆ ಮಾಡ್ತಾನೆ. ಸೊ ಫಸ್ಟ್ ವರ್ಷನೇ ನಿರ್ಧಾರ ಮಾಡ್ತಾನೆ, ಅಲ್ಲಿರುವಂತಹ ವಿಷ ಜಂತುಗಳನ್ನು ಮತ್ತು ಉಗ್ರ ಜಂತುಗಳನ್ನೆಲ್ಲ ಬಂದಿ ಮಾಡಿ ಎಲ್ಲಾದರೂ ಬೇರೆ ಕಡೆ ಆದರೂ ಬಿಟ್ಟು ಬನ್ನಿ, ಇಲ್ಲ ನಮ್ಮ ಒಂದು ವ್ಯವಸ್ಥೆಗೆ ಏನು ಬೇಕೋ ಅದನ್ನಾದರೂ ಮಾಡಿ ಅಂತ. ಮೊದಲನೇ ವರ್ಷ ಆ ಕಾರ್ಯನ ಮಾಡ್ತಾನೆ. 2ನೇ ವರ್ಷ ಅಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳಂದರೆ ಡೆಫಿನೆಟ್ಲಿ ಇನ್ನೂ ವಿಷ ಜಂತುಗಳು ಇದ್ದೇ ಇರುತ್ತೆ. ಸೊ ಆ ಮರಗಳನ್ನು ಕಡ್ಸೋಕ್ಕೆ ಮತ್ತು ಆ ಫಾರೆಸ್ಟನ್ನು ಕ್ಲಿಯರ್ ಮಾಡೋಕ್ಕೆ ಆಜ್ಞೆನ ಕೊಡ್ತಾನೆ.
3ನೇ ವರ್ಷ ವ್ಯವಸಾಯ ಮಾಡೋಕ್ಕೆ ಕಳಿಸ್ಕೊಡ್ತಾನೆ. 4ನೇ ವರ್ಷ ವ್ಯವಸಾಯ ಮಾಡೋಕ್ಕೆ ಹೋದವ್ರು ಡೆಫಿನೆಟ್ಲಿ ಊರನ್ನು ಕಟ್ತಾರೆ. ಸೊ ಊರನ್ನು ಕಟ್ತಾರೆ. 5ನೇ ವರ್ಷ ಅದೊಂದು ಸುಂದರ ನಗರವಾಗಿ ನಿರ್ಮಾಣ ಆಗುತ್ತೆ. ಸೊ 5ನೇ ವರ್ಷ ಬಂದಾಗ ಅವನು ರಾಜ್ಯನ ಬಿಟ್ಟು ಹೋಗಬೇಕು ಅಂತ ಬಂದಾಗ ಅವನ ಕಣ್ಣಲ್ಲಿ ಖುಷಿ ಇರುತ್ತೆ. ಅವನೇ ನಿರ್ಮಾಣ ಮಾಡಿದಂತಹ ಒಂದು ಸಾಮ್ರಾಜ್ಯ ಇರುತ್ತೆ. ಸೊ ಈ ಸಾಮ್ರಾಜ್ಯದ ಅಥವಾ ಇನ್ನೊಂದು ಸಾಮ್ರಾಜ್ಯಕ್ಕೆ ಹೋದ. ಈ ಸಾಮ್ರಾಜ್ಯದ ಸುಖ ಸಂಪತ್ತು ಅಧಿಕಾರ ಅನುಭವಿಸ್ತಿರ್ಬೇಕಾದ್ರೆ ಇನ್ನೊಂದು ಸಾಮ್ರಾಜ್ಯದ ಬಗ್ಗೆ ಕಲ್ಪನೆ ಇತ್ತು ಮತ್ತು ಅದನ್ನ ಆತ ರೆಡಿ ಮಾಡ್ಕೊಂಡ. ದೂರಾಲೋಚನೆ. ಸೊ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನನಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ಡೆಫಿನೆಟ್ಲಿ ಈ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಟುಮಾರೋಸ್ ಸಫರಿಂಗ್. ಓಕೆ ಓಕೆ ಓಕೆ. ಯಾವಾಗ ನನ್ನ ಹತ್ರ ಟೈಮ್ ಇಲ್ಲ ಅಂದರೆ ಪ್ರಯಾರಿಟಿ ಇಲ್ಲ ಅಂತ ಆಯಿತು. ಓಕೆ, ನೀವು ಹೇಳಿದಾಗೆ ಡೂಯಿಂಗ್ ನಥಿಂಗ್ ಬಟ್ ಬ್ಯುಸಿ. ಓಕೆ, ವರ್ಕಿಂಗ್ 24 hours ಸ್ಟಿಲ್ ಪೂರ್. ಸೊ ಈ ಥರ ಕಾನ್ಸೆಪ್ಟ್ಸನ್ನು ತುಂಬ ಕೇಳಿದ್ದೀವಿ. ಬಟ್ ಆದ್ರೂ ಒನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಟೈಮ್ ಅನ್ನೋದು ಎಲ್ಲರ ಹತ್ರನೂ 24 ಗಂಟೆನೇ ಸರ್ ಇರೋದು. ನಿಮ್ಮ ಹತ್ರ, ನಮ್ಮ ಹತ್ರ, ಇನ್ನೊಬ್ರು ದೊಡ್ಡವ್ರ ಹತ್ರನೂ 24. ಬಟ್ ಹೌ ದೇ ಆರ್ ಬಿಲ್ಡಿಂಗ್ ಅಲ್ವಾ? ಸೊ ನಮಗೆ ಯಾವಾಗ ಪ್ರಯಾರಿಟಿ ಅಂತ ಬರುತ್ತೆ ಡೆಫಿನೆಟ್ಲಿ ತುಂಬ ಜನಕ್ಕೆ ಪ್ರಯಾರಿಟೈಸ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರಲ್ಲ. ನಮ್ಮ ರೇಖಿ ಪ್ರೋಗ್ರಾಮಲ್ಲಿ ವಿ ಡೂ ಟೀಚ್ ದಟ್. ನೀವು ಹೇಗೆ ನಿಮ್ಮ ಲೈಫನ್ನು ಪ್ರಯಾರಿಟೈಸ್ ಮಾಡ್ಬೋದು. ವಿ ಡೂ ಗೈಡ್ ದೆಮ್. ನಾವು ಅವ್ರಿಗೆ ಮಿಡ್ ಟರ್ಮ್, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಗೋಲ್ಸನ್ನು ಹೇಗೆ ನೀವು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀವಿ. ನನಗೂ ಹೇಳ್ಕೊಡಿ ದಯವಿಟ್ಟು. ಡೆಫಿನೆಟ್ಲಿ. ಸೊ ಯಾವಾಗ ನೀವು ಸಣ್ಣ ಸಣ್ಣ ಹೀಲಿಂಗ್ ಟೆಕ್ನಿಕ್ಸನ್ನು ಅಳವಡಿಸ್ಕೋತೀರಾ ನಾಳೆಯ ದೊಡ್ಡ ದೊಡ್ಡ ಸಫರಿಂಗ್ಸನ್ನು ಅವಾಯ್ಡ್ ಮಾಡ್ಬೋದು. ರೇಖಿನಲ್ಲಿ ನಿಮ್ಗೆ 5 ವರ್ಷ ಬೇಕಾಗಿರಲ್ಲ. ಜಸ್ಟ್ 2 to 3 years ಒಳಗಡೆನೆ ಮಿರಾಕಲ್ಸನ್ನು ಮತ್ತು ನಿಮಗೆ ಬೇಕಾಗಿರೋಂಥದ್ದನ್ನು ಸಾಧಿಸೋಷ್ಟು ಶಕ್ತಿ ನಿಮಗೆ ರೇಖಿ ಎನರ್ಜಿ ಕೊಡುತ್ತೆ. ಸೊ ನೋ ಟೈಮ್. ತುಂಬ ಜನ ಯಾಕೆ ನಾನು ಈ ನೋ ಟೈಮ್ ಕಾನ್ಸೆಪ್ಟ್ ತೊಗೊಂಡೆ ಅಂದರೆ, ತುಂಬ ಜನ ಕಾಲ್ ಮಾಡಿದಾಗ ನಮಗೆ ನಿಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಹೋದ್ಮೇಲೆ ಕಾಲ್ಸ್ ಬಂದು ನಮಗೆ ಪ್ರೋಗ್ರಾಮ್ ಯಾವಾಗಿದೆ, ಹೇಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ 2 ದಿನ ಮೈಸೂರಿಗೆ ಬರಬೇಕಾ ಅಂತ ಕೇಳ್ತಾರೆ. 2 ದಿನ. ಓಕೆ, ಸೊ ದೆನ್ ಹೌ ದೇ ಆರ್ ಬಿಲ್ಡಿಂಗ್ ದೇರ್ ಲೈಫ್ ಅಂತ. ಬಿಕಾಸ್ ಪ್ರಯಾರಿಟಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ದೇರ್ ಸಫರಿಂಗ್, ಪ್ರಾಬ್ಲಮ್ ಇದೆ ಲೈಫಲ್ಲಿ, ಹೆಲ್ತ್ ಇಶ್ಯೂಸ್ ಇದೆ, ಎಮೋಷನಲ್ ಇಶ್ಯೂಸ್ ಇದೆ, ಬಟ್ ನಾಟ್ ರೆಡಿ ಟು ಕಮ್ ಔಟ್ ಆಫ್ ಇಟ್. ಟೈಮ್ ಇಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ವಿ ಡೂ ಟೀಚ್. ನಿಮಗೆ ಟೈಮು ಅಷ್ಟೊಂದು ವ್ಯರ್ಥ ಆಗದೇನು ಸಬ್ಕಾನ್ಷಿಯಸ್ ಹೀಲಿಂಗ್ ಅನ್ನೋದನ್ನು ಹೇಳ್ಕೊಡ್ತೀವಿ. ನೀವು ಮಲ್ಕೊಂಡು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತೀವಿ. ಓಕೆ, ಸೊ ಒನ್ಸ್ ಆ ಒಂದು ಟೆಕ್ನಿಕ್ಸನ್ನು ನೀವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಾಗ ಡೆಫಿನೆಟ್ಲಿ ನಿಮ್ಗೆ ಇಷ್ಟು ದಿನ ಏನು ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೆ ಎಲ್ಲಿಂದ ಆದರೂ ಹೇಗೆ ಟೈಮ್ ಬಂತು ಅಂತಲೂ ಗೊತ್ತಾಗದೇ ಇರೋಷ್ಟು ನೀವು ಲೈಫಲ್ಲಿ ಅಬಂಡೆನ್ಸಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾರೆ. ನಮ್ಮ ನೋಡ್ತಿರುವಂಥ ವೀಕ್ಷಕರಿಗೆ ಈಗ ನೀವು ಮೈಸೂರಿಗೆ ಹೋಗಿ ರೇಖಿ ಕೋರ್ಸ್ಗಳನ್ನ ತೆಗೆದುಕೊಳ್ಳಿ, 2 ದಿನದ ಕೋರ್ಸು ಅದು ಕರೆಕ್ಟ್ ಆಗಿದೆ. ಬಟ್ ಈಗ 2 ನಿಮಿಷದಲ್ಲಿ ಏನಾದರೂ ಒಂದು ಅವ್ರಿಗೆ ಹೇಳಿ. ಓಕೆ, ಸ್ವಲ್ಪ ನಮ್ಮ ಜನಕ್ಕೆ ಇಲ್ಲಿ ಏನು ಸಿಗುತ್ತೆ ಅಂತ ನೋಡ್ತಿರ್ತಾರೆ. ಹಿಂಗಾಗಿ ಒಂದು ಸಣ್ಣ ಟೆಕ್ನಿಕ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಥವಾ ಪ್ರಯಾರಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಪ್ರಯಾರಿಟಿ ಅಂತ ಬಂದಾಗ ಸರ್ ಎಲ್ಲರೂ ಟು ಡೂ ಲಿಸ್ಟ್ ಅಂತ ಮಾಡ್ತಾರೆ. ಬಟ್ ಅದರಲ್ಲಿ ಟಿಕ್ ಮಾರ್ಕ್ ಲಿಸ್ಟ್ ಅನ್ನೋದನ್ನ ಮರ್ತು ಬಿಡ್ತಾರೆ. ಓಕೆ, ಸೊ ಟು ಡೂ ಲಿಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ಅದನ್ನು ಪ್ರಯಾರಿಟೈಸ್ ಮಾಡ್ಕೋಬೇಕು. ಫಸ್ಟ್ ಯಾವ್ದಾದ್ಮೇಲೆ ಯಾವ್ದು ಬರಬೇಕು ಅಂತ. ಈಗ ನೈಟು ಡಿನ್ನರ್ಗೆ ಹೋಗೋ ಮೀಟಿಂಗ್ ಇದ್ದರೆ ಅದನ್ನು ಫಸ್ಟೇ ಬರೆದಿರ್ತಾರೆ. ಅದನ್ನು ಹೇಗೆ ಪ್ರಯಾರಿಟೈಸ್ ಮಾಡೋಕ್ಕಾಗತ್ತೆ? ಬೆಳಗ್ಗೆಯಿಂದ ನಿಮಗೆ ಟೈಮ್ ಸಿಕ್ಕಿದ್ರೆ ತಾನೇ ನೈಟ್ ಮೀಟಿಂಗ್ಸ್ಗಾಗಲಿ ಡಿನ್ನರ್ ಪಾರ್ಟೀಸ್ಗಾಗಲಿ ಹೋಗೋಕ್ಕಾಗೋದು. ಬೆಳಗ್ಗೆಯಿಂದನೇ ನೀವು ಅಲ್ಲಿ ಶೆಡ್ಯೂಲ್ ಮಾಡ್ಕೊಂಡಿಲ್ಲ ಅಂದರೆ ಓಕೆ, ಎಲ್ಲೋ ಒಂದು ಹತ್ರ ಸ್ಟಕ್ ಆದ್ರಿ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಅದು ಟಿಕ್ ಮಾರ್ಕ್ ಆಕ್ಟಿವಿಟಿ ಆಗೋದೇ ಇಲ್ಲ. ಸೊ ಫಸ್ಟು ನಮ್ಮ ಮಾರ್ನಿಂಗ್ ಶೆಡ್ಯೂಲ್, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡ್ಗೆ ಫಿಲ್ಟರ್ ಅಂತ ಹೇಳ್ತೀವಿ. ಓಕೆ, ಆ ಫಿಲ್ಟರನ್ನು ಹಾಕ್ಕೋಬೇಕು. ಇವತ್ತು ನನ್ನ ಲೈಫಲ್ಲಿ ಎಲ್ಲವೂ ಸಕ್ಸಸ್ಫುಲ್ಲಾಗಿ ಆಗಿದೆ, ಇವತ್ತು ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಅಚೀವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಎಲ್ಲವನ್ನೂ ಅಚೀವ್ ಮಾಡಿದ್ದೀನಿ ಅಂತ ಹೇಳಿ ಎದ್ದ ತಕ್ಷಣ ಫೋನು ಗೀನು ಏನು ಮುಟ್ಟದೆ. ಯಾಕಂದರೆ ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತೀವಿ. ಆ ಕ್ಷಣ ಮೈಂಡ್ಗೆ ಏನು ನಾವು ಆಕ್ಸೆಸ್ ಕೊಡ್ತೀವಿ, ಏನು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಎಂಟೈರ್ ಡೇ ಅದೇ ಇನ್ಸ್ಟ್ರಕ್ಷನ್ಸನ್ನೇ ಫಾಲೋ ಮಾಡುತ್ತೆ. ಸೊ ಒನ್ಸ್ ನಾವು ಆ ಫಿಲ್ಟರ್ ಥಾಟನ್ನು ಹಾಕಬೇಕು ಮೈಂಡ್ಗೆ. ಆ ಮೈಂಡ್ಗೆ ನಾವು ಇವತ್ತು ನಾನು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ ಅಂತ ಹೇಳಿ ಆ್ಯಂಡ್ ಬಿ ವಿತ್ ಎಫೆಕ್ಟಿವ್ನೆಸ್. ಅದು ಎಫೆಕ್ಟಿವ್ ಆಗು ವರ್ಕ್ ಆಗಬೇಕು. ಓಕೆ, ಆ ಥಾಟ್ಸ್ ಅಂತ ಬಂದಾಗ ಡೆಫಿನೆಟ್ಲಿ
30 to thousands, ಮೋರ್ ದೆನ್ 60 to thousands ಆಫ್ ಥಾಟ್ಸ್ ಬರುತ್ತೆ ಒಬ್ಬ ಮನುಷ್ಯನಿಗೆ. ಓಕೆ, ಬಟ್ ಅದನ್ನು ಫಿಲ್ಟರ್ ಮಾಡೋದೇ ಇಂಪಾರ್ಟೆಂಟು. ಬ್ಲೆಸ್ಸಿಂಗ್ಸನ್ನು ಕೌಂಟ್ ಮಾಡಬೇಕಾಗತ್ತೆ, ಫೋಕಸ್ಡ್ ಆಗಿರಬೇಕಾಗತ್ತೆ. ಸೊ ನೀವು ಏನು ಥಾಟನ್ನು ನೀವು ಸೀಡ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಓಕೆ, ಜಪಾನೀಸ್ ಒಬ್ಬರು ಲೆಜೆಂಡ್ ಹೇಳ್ತಾರೆ, ಸೊ ಯಾವಾಗ ನೀವು ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಮನೆ ಇರ್ಬೋದು, ನಿಮ್ಮ ದೇಹ ಇರ್ಬೋದು, ಟೈಮ್ ಕೊಟ್ಟು ಮೇಂಟೈನ್ ಮಾಡಲ್ಲ, ಡೆಫಿನೆಟ್ಲಿ ದಟ್ ವಿಲ್ ಬಿ ಮೋರ್ ಏನು ರೆಸ್ಪಾನ್ಸಿಬಲ್ ಮತ್ತು ಮೋರ್ ಎಕ್ಸ್ಪೆನ್ಸಿವ್ ಫಾರ್ ರಿಪೇರಿಂಗ್ ಅಂತ. ಮೇಂಟೈನ್ ಈಸ್ ವೆರಿ ಅಫೋರ್ಡಬಲ್ ದ್ಯಾನ್ ರಿಪೇರಿಂಗ್. ಸೊ ಇದು ನಮ್ಮ ರಿಲೇಷನ್ಶಿಪ್ಗೂ ಬರುತ್ತೆ. ಎಕ್ಸಾಕ್ಟ್ಲಿ ನೋ ಟೈಮ್ ಕಾನ್ಸೆಪ್ಟ್ ಈಗ ರಿಲೇಷನ್ಶಿಪ್ಪಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಟೈಮ್ ಇಲ್ಲ, ಪೇರೆಂಟ್ಸಿಗೆ ಕೊಡೋಕ್ಕೆ ಟೈಮ್ ಇಲ್ಲ, ಮಕ್ಳಿಗೆ ಕೊಡೋಕ್ಕೆ ಟೈಮ್ ಇಲ್ಲ, ಹಸ್ಬೆಂಡ್ ವೈಫಿಗೆ ಕೊಡೋಕ್ಕೆ ಟೈಮ್ ಇಲ್ಲ. ಅದು ಕಾನ್ಸೆಪ್ಟು ತುಂಬ ಜಾಸ್ತಿ ಆಗ್ತಾ ಇದೆ. ತುಂಬ ಜನ ದೇ ಆರ್ ಗೋಯಿಂಗ್ ಫಾರ್ ಡಿವೋರ್ಸ್ ಅಂತ ಏನು ಹೇಳ್ತೀವಿ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಟೈಮ್. ಕೂತು ಮಾತಾಡೋಕ್ಕೆ ಟೈಮ್ ಇಲ್ಲ. ಸೊ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ, ಮತ್ತೆ ನಾನು ರಾಜನ ಕತೆಗೆ ಬರೋದಾದರೆ, ಈಗ ಮೈಸೂರಿಗೆ ಬರೋಕ್ಕೆ 2 ದಿನ ನಿಮಗೆ ಟೈಮ್ ಇಲ್ಲ ಅಂತಂದರೆ, ನಾನು 3 ದಿನದ ಒಂದು ಕೋರ್ಸ್ಗೆ ಹೋಗಿದ್ದೆ ಮೈಸೂರಲ್ಲಿ. ನಾನು ಯಾಕೆ ಅಂದರೆ ಹೇಳ್ತಾ ಇದ್ದೀನಿ ಅಂದರೆ, ಆ ರಾಜ ಏನು ಮಾಡ್ದ ಅಂತಂದರೆ 5 ವರ್ಷ ಆದ ನಂತರ ಮಾಡಬೇಕಾಗಿರೋ ಜೀವನನ ಇವತ್ತೇ ಅದು ಪ್ಲ್ಯಾನ್ ಮಾಡ್ದ. ಸೊ 2 ದಿನಕ್ಕೆ ನೀವು 2 ದಿನ ನೀವು ತೆಗಿಬೇಕು ಅಂತಂದರೆ, ಆ 2 ದಿನದ ಕೆಲಸನ ಮುಂಚೆ ಹೆಂಗೆ ಪ್ಲ್ಯಾನ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ 2 ದಿನ ಸಿಗುತ್ತೆ, 20 ದಿನ ಸಿಗುತ್ತೆ, ಅಥವಾ 2 ವರ್ಷನೂ ಸಿಗುತ್ತೆ ಅಲ್ವಾ? ಹೌದು. ಸೊ ಹೀಗಾಗಿ ಅಲ್ಲಿ ಬರೋದೇ ಪ್ರಯಾರಿಟಿ, ಯಾವ ಥರ ಪ್ರಯಾರಿಟೈಸ್ ಮಾಡ್ಕೊಳ್ತೀರಾ ಅಂತೇಳಿ. ಸೊ ಹಾಗೆ ನಾವು ಟೈಮ್ ಬಗ್ಗೆ ಮಾತಾಡ್ತಿದ್ವಿ, ಇದನ್ನು ಮಾತಾಡ್ತಾ ಹೋಗ್ಬೋದು, ಆದರೆ ಇದನ್ನೇ ಮಾತಾಡೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಈಗ ಸದ್ಯಕ್ಕೆ. ಸೊ ಈಗ ಮುಂದಿನ ಟಾಪಿಕ್ ಅಂದರೆ ಇದು ರಿಲೇಟೆಡ್ ಟಾಪಿಕ್ಕಿಗೆ ಹೋಗೋದಾದರೆ, ಸ್ಟ್ರೆಸ್ಸು ಅಥವಾ ಇಮೋಷ್ನಲ್ ಇಂಬ್ಯಾಲೆನ್ಸ್ ಬಗ್ಗೆ ಕೂಡ ನಾವು ಟೈಮ್ ಮಿಸ್ಮ್ಯಾನೇಜ್ಮೆಂಟಿಂದ ನಾವು ಮಾತಾಡ್ತಾ ಇದ್ವಿ. ಇದರಲ್ಲಿ ಬರುವಂಥದ್ದೇ ಒಂದು ಇಮೋಷ್ನಲ್ ಮಾಸ್ಟ್ರಿ ಅನ್ನೋ ಒಂದು ವಿಚಾರ. ನೀವು ಇಮೋಷ್ನಲ್ ಮಾಸ್ಟ್ರಿ ಬಗ್ಗೆ ಪೊಲೀಸ್ ಆಫೀಸರ್ಗಳಿಗೆ ನೀವು ಟೀಚ್ ಮಾಡ್ತೀರಾ. ಒಂದು ದಿನ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಇಮೋಷನ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಮಾಸ್ಟರ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾನೆ, ಹೇಗೆ ಹೌ ಡು ವಿ ಮಾಸ್ಟರ್ ದ ಎಮೋಷನ್ಸ್ ಮೇಡಮ್? ಸರ್, ಎಮೋಷನ್ಸ್ ಯಾವಾಗಲೂ ಏನಾಗುತ್ತೆ, ಇಟ್ಸ್ ಅ ಪ್ಯಾಟ್ರನ್. ಅದು ಯಾವಾಗಲೂ ಈ ಸಿಚುಯೇಷನಿಂದ ಬರೋವಂಥದ್ದಲ್ಲ. ಓಕೆ, ಸೊ ಲಾಸ್ಟ್ ಟೈಮ್ ನಮಗೆ ಒಬ್ಬರು ಕೌನ್ಸ್ಲಿಂಗ್ ಅಂತ ಬಂದಾಗ ಒಬ್ಬರು ಲೇಡಿ, ಶಿ ವಾಸ್ ಅಬೌಟ್ ಟು ಡಿವೋರ್ಸ್. ಓಕೆ, ಅವರು ಆಗ್ತಾ ಇಲ್ಲ ಮೇಡಮ್ ನನ್ನ ಕೈಯಲ್ಲಿ, ಇದರಿಂದ ನಾನು ಡಿಪ್ರೆಷನ್ಗೂ ಹೋಗ್ತಾ ಇದ್ದೀನಿ. ಓಕೆ, ನಾನು ಕೆಲಸನೂ ಬಿಡ್ತಾ ಇದ್ದೀನಿ, ಈ ಕಡೆ ನನಗೆ ಫ್ರೀಡಮ್ಮು ಇಲ್ಲ, ಯಾಕಂದರೆ ಅಮೌಂಟ್ ಇಲ್ಲ, ದುಡ್ಡಿಲ್ಲ, ಫೈನಾನ್ಸ್ ಇಲ್ಲ, ಸೊ ಫ್ರೀಡಮ್ಮು ಕಳ್ಕೊತಾ ಇದ್ದೀನಿ, ಈ ಕಡೆಯಿಂದ ನಾನು ಹೆಲ್ತು ಎಮೋಷನ್ಸು ಕಳ್ಕೊತಾ ಇದ್ದೀನಿ ಅಂತ. ಸೊ ಐ ವಾಂಟ್ ಟು ಜಸ್ಟ್ ಗಿವ್ ಅಪ್ ಮೈ ಲೈಫ್ ಅಂತ ಹೇಳಿ. ಏನು ಮಾಡ್ತೀರಾ ಗಿವ್ ಅಪ್ ಮಾಡಿ? ಓಕೆ, ಐ ಜಸ್ಟ್ ಮೇಡ್ ಹರ್ ಟು ಸಿಟ್. ಕೆಲವೊಂದು ಕ್ವಶನ್ಸನ್ನು ಕೇಳ್ತೀವಿ ಕೌನ್ಸ್ಲಿಂಗ್ ಬಂದಾಗ. ಸೊ ಏನಂದರೆ ವಿ ಟೀಚ್ ದೆಮ್ ಹೌ ದೇ ಲೆಡ್ ದೇರ್ ಲೈಫ್, ಅವ್ರ ಜೀವನನ ಹೇಗೆ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಯಾವುದೊಂದು ಸಿಚುಯೇಷನ್ನು ಆ ಕ್ಷಣಕ್ಕೆ ಬಿಲ್ಡ್ ಆಗೋದಲ್ಲ, ಅದು ಯಾವುದೊಂದು ಎಮೋಷನ್ನು ಆ ಕ್ಷಣದಲ್ಲಿ ಬರೋವಂಥದ್ದಲ್ಲ. ಓಕೆ, ಸೊ ಅವ್ರಿಗೆ ಕ್ವಶನ್ಸ್ ಕೇಳ್ತಾ ಹೋದಾಗ ಲಿಟ್ರಲಿ ಸೈಲೆಂಟ್ ಆಗ್ತಾ ಹೋದರು, ಯಾಕಂದರೆ ಇಲ್ಲಿವರೆಗೂ ಅವ್ರನ್ನ ಯಾರೂ ಆ ಕ್ವಶನ್ಸ್ ಕೇಳಿರಲಿಲ್ಲ. ಯಾರಾದರೂ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂದರೆ ಆ ಕ್ಷಣ ಮಾತ್ರ ನೋಡ್ತಾರೆ, ಈ ಕ್ಷಣಕ್ಕೆ ಯಾಕೆ ಕೋಪ ಮಾಡ್ಕೋತಿದ್ಯಾ ಅಂತ. ಬಟ್ ಅದು ಆ ಕ್ಷಣದ್ದಲ್ಲ, ಅದು ಬ್ರೈನ್ ಪ್ಯಾಟ್ರನ್ನು, ಎಮೋಷನ್ ಹ್ಯಾಬಿಟ್ ಅಂತ ಆಗೋಗಿರುತ್ತೆ. ಈಗ ಅವರು ಡಿಪ್ರೆಷನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಡಿಪ್ರೆಷನ್ ಈಸ್ ದ ಕೋರ್ ವರ್ಡ್. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೇನು ಇಲ್ಲ, ಅದೇ ಸ್ಟೇಜ್, ಲಾಸ್ಟ್ ಸ್ಟೇಜ್ ಅದು. ಅದಕ್ಕೂ ಮುಂಚೆ ಅದು ಬೇಸ್ ಇರುತ್ತೆ. ಏನಾ ಬೇಸು? ದುಃಖ, ನೋವು ಅಲ್ವಾ? ನನಗೆ ದುಃಖ ಆಯಿತು, ನನಗೆ ನೋವಾಯಿತು, ಅದು ಬೇಸಿಕ್, ಅದು ಬೇಸ್ ಅದು. ಸೊ ಅದು ಈ ಬೇಸು, ಈ ದುಃಖ ನಿಮಗೆ ಈಗ ಮದುವೆ ಆದಮೇಲೆ ಆಯಿತಾ? ನೋ. ಇದಕ್ಕೂ ಮುಂಚೆ ಯಾವಾಗಾಯಿತು? ಪಾಸ್ಟಲ್ಲೂ ಆಗಿದೆ, ಸ್ಕೂಲ್ ಡೇಸಲ್ಲೂ ಆಗಿದೆ. ಓಕೆ, ಈವನ್ ನಮಗೆ ಊಹೆ ಇಲ್ದಿದ್ದಾಗ್ಲೂ ಬೇಜಾರಾಗಿದೆ. ಯಾರೋ ನಮ್ಮ ಟಾಯ್ಸ್ ಕಿತ್ಕೊಂಡ್ರು, ಯಾರೋ ನನ್ನ ತಂದೆ ತಾಯಿ ಹತ್ರ ಬಂದರು, ಆ ಮಕ್ಕಳಲ್ಲಿ ಅದೊಂದು ಇರುತ್ತಲ್ಲ. ಓಕೆ, ಆ ಕಾಂಪ್ಲೆಕ್ಸಿಟಿ ಇದ್ದಾಗ ಆವಾಗಲೂ ಬೇಜಾರಾಗಿರುತ್ತೆ. ಆ ಬ್ರೈನ್ ಆವಾಗಲಿಂದ ಡೆವಲಪ್ ಮಾಡ್ತಾ ಅದನ್ನು ಹ್ಯಾಬಿಟ್ ಮಾಡ್ಕೊಬಿಟ್ಟಿರುತ್ತೆ. ಸೊ ಬೇಸಿಕಲಿ ನಿಮ್ಮ ಸಮಸ್ಯೆಗೆ ಇನ್ನೊಬ್ರು ಕಾರಣ ಅಲ್ಲ, ನೀವೇ ಮುಖ್ಯವಾಗಿ ಕಾರಣ. ಡೆಫಿನೆಟ್ಲಿ ನಮ್ಮ ಥಾಟ್ಸೇ ನಮ್ಮನ್ನು ಪಂಜರದಲ್ಲಿ ಇಟ್ಟಿರುತ್ತೆ. ಇನ್ವಿಸಿಬಲ್ ಪ್ರಿಸನ್ ಅಂತ ಕರಿತೀವಿ ಅದನ್ನು. ಆ ಥಾಟ್ಸು, ಆ ಎಮೋಷ್ನಲ್ ಥಾಟ್ಸು, ಆ ಎಮೋಷ್ನಲ್ ಪ್ಯಾಟ್ರನ್ಸು, ಆ ಎಮೋಷ್ನಲ್ ಹ್ಯಾಬಿಟ್ಸು. ಆ ಎಮೋಷ್ನಲ್ ಹ್ಯಾಬಿಟ್ಸ್ಗೆ ಒಂದು ಎಕ್ಸ್ಕ್ಯೂಸ್ ಬೇಕಾಗಿರುತ್ತೆ ಅಷ್ಟೇ, ಅದನ್ನು ವ್ಯಕ್ತಪಡಿಸೋಕ್ಕೆ. ಓಕೆ, ಸೊ ಈಗ ಫುಡ್ ಅಡಿಕ್ಷನ್ ಅಂತ ಇರೋರಿಗೆ ಅವ್ರಿಗೆ ಯಾವುದೇ ಒಂದು ಎಕ್ಸ್ಕ್ಯೂಸಸ್ ಬೇಕಾಗಿರುತ್ತೆ ಮತ್ತೆ ಹೋಗಿ ಊಟ ಮಾಡೋಕ್ಕೆ ಅಲ್ವಾ? ಅವ್ರು ದುಃಖ ಆದರೂ ಊಟ ಮಾಡ್ತಾರೆ, ಖುಷಿ ಆದರೂ ಊಟ ಮಾಡ್ತಾರೆ, ಒಬ್ಬರೇ ಇದ್ದರೂ ಊಟ ಮಾಡ್ತಾರೆ, ಜನಗಳ ಜೊತೆ ಸೇರಿದ್ರು ಊಟ ಮಾಡ್ತಾರೆ. ಸೊ ಅಡಿಕ್ಷನ್, ಆ ಬಿಹೇವಿಯರ್ ಪ್ಯಾಟ್ರನ್ ಆಗೋಗಿರುತ್ತೆ ಅದು. ಸೊ ಅದೇ ಥರ ಯಾವಾಗ ಎಮೋಷನ್ಸ್ ನಮಗೆ ಟ್ರಿಗರ್ ಮಾಡ್ತಾ ಇರುತ್ತೆ, ಅದೊಂದು ಎಕ್ಸ್ಕ್ಯೂಸಸನ್ನು ಹುಡುಕ್ತಾ ಇರುತ್ತೆ. ಎಕ್ಸ್ಕ್ಯೂಸ್ ಸಿಕ್ಕಿದ ತಕ್ಷಣ ಟ್ರಿಗರ್ ಆಗುತ್ತೆ.
ಈ ಜನಗಳು ತುಂಬ ಜಗಳ ಮಾಡೋರು, ಕೋಪ ಮಾಡ್ಕೊಳ್ಳೋರು ನೋಡಿ, ಅವ್ರು ಜಸ್ಟ್ ಒಂದು ಕಾರಣ ಹುಡುಕ್ತಿರ್ತಾರೆ, ಹೇಳ್ತಾರೆ ನೀನು ಕಾರಣ ಹುಡುಕ್ತೀಯ ಜಗಳ ಆಡೋಕ್ಕೆ ಅಂತ ಹೇಳ್ತಾರೆ. ಅದೇ ನಮ್ಮ ಬ್ರೈನ್ ಪ್ಯಾಟ್ರನ್ ಆಗಿಬಿಟ್ಟಿರುತ್ತೆ. ಸೊ ನಾವೇನು ಮಾಡಬೇಕು, ಆ ಬ್ರೈನ್ ಪ್ಯಾಟ್ರನನ್ನು ಬ್ರೇಕ್ ಮಾಡಬೇಕಾಗತ್ತೆ. ಯಾವಾಗ ಟ್ರಿಗರ್ ಆಗುತ್ತೆ, ವಿ ಶುಡ್ ಕೌಂಟ್ 5 to 1 ಕೌಂಟ್ ಮಾಡಿದಾಗ ಏನಾಗುತ್ತೆ, ಎಮೋಷನ್ಸು ಆ ಸ್ಪೈರಲಲ್ಲಿ ಕೌಂಟ್ ಮಾಡಬೇಕಾದ್ರೆ ಬ್ಲಾಕ್ ಆಗುತ್ತೆ. ಆ ಎಮೋಷನ್ಸ್ ಮತ್ತೆ ವಾಪಸ್ ಬರಲ್ಲ, ಸಮಾಧಾನ ಆಗುತ್ತೆ, ಕೂಲ್ ಆಗುತ್ತೆ, ಕಾಮ್ ಆಗುತ್ತೆ. ನಮ್ಮ ಮೈಂಡು ಆ ಕೌಂಟಿಂಗ್ ಸೆಷನ್ ಹೋದಾಗ ಬ್ರೈನ್ ಪ್ಯಾಟ್ರನ್ ಏನಾಗುತ್ತೆ, ಆ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಈ ಟ್ರಿಗರನ್ನು ಮರ್ತೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಸೊ ಪೀಪಲ್ಸೇ ನೀರು ಕುಡಿ, ಕೋಪ ಬಂದಾಗ ನೀರು ಕುಡಿ ಅಂತ ಹೇಳಿ, ದಟ್ಸ್ ಅ ರಾಂಗ್ ಥಿಂಗ್. ಓಕೆ, ನೀರು ಕುಡಿದಾಗ ಏನಾಗುತ್ತೆ, ಎಗೈನ್ ಯು ಪಾಪ್ ಅಪ್. ಓಕೆ, ಬಟ್ 2 minutes ನಾವು ಕಾಮಾಗಿ ಕೂತ್ಕೊಂಡು ಆ ಮೈಂಡ್ ಪ್ಯಾಟ್ರನನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾರ್ಯಾರೆಲ್ಲ ನಮ್ಮ ಈ ಕಾನ್ವರ್ಸೇಷನ್ ನೋಡ್ತಿದ್ದಾರೆ, ಡೆಫಿನೆಟ್ಲಿ ದೇ ಶುಡ್ ಅನಲೈಸ್ ದೇರ್ ಬಿಹೇವಿಯರ್ ಪ್ಯಾಟ್ರನ್ಸ್, ಅವರ ಎಮೋಷ್ನಲ್ ಪ್ಯಾಟ್ರನ್ಸ್, ಅವರ ಎಮೋಷ್ನಲ್ ಹ್ಯಾಬಿಟ್ಸನ್ನು ಡೆಫಿನೆಟ್ಲಿ ಅನಲೈಸ್ ಮಾಡಬೇಕು. ಅಲ್ಲಿವರೆಗೂ ಅವರ ಅಲ್ಲಿಂದ ಆಚೆ ಬರೋಕ್ಕಾಗಲ್ಲ. ಯಾಕಂದರೆ ಮೈಂಡಲ್ಲಿ 2 times ಮೈಂಡ್ ಇದೆ. ಮತ್ತು ನಮ್ಮ ಜನಗಳ ಸಿಚುಯೇಷನ್ಸು, ಎಲ್ಲರ ಹತ್ರ 2 ಥರ ಸಿಚುಯೇಷನ್ ಬರುತ್ತೆ. ಒಂದು ಸ್ಟೇಬಲ್ ಸಿಚುಯೇಷನ್ನು, ಒಂದು ಕ್ರೈಸಿಸ್ ಸಿಚುಯೇಷನ್ ಅಂತ. ಸೊ 2 ಸಿಚುಯೇಷನಲ್ಲೂ ನೀವು ಯಾವ ಥರ ಇದ್ದೀರಾ ಅನ್ನೋದು ಇಂಪಾರ್ಟೆಂಟು. ಈ ಟ್ರಿಗರ್ ಏನಾಗುತ್ತೆ, ಆ ಸಿಚುಯೇಷನ್ನು ಅಥವಾ ಆ ಒಂದು ಪ್ಯಾಟ್ರನ್ಗೆ ಫ್ಯೂಯಲ್ ಆಗಿಬಿಡುತ್ತೆ. ನೀವು ಯಾವಾಗ ಸ್ಟೇಬಲ್ ಮೈಂಡ್ಸೆಟ್ಟಲ್ಲಿ ಇರ್ತೀರಾ, ಡೆಫಿನೆಟ್ಲಿ ಆ ಟ್ರಿಗರು ಅಥವಾ ಆ ಒಂದು ಮೈಂಡ್ಸೆಟ್ಟು, ಆ ಪ್ಯಾಟ್ರನ್, ಎಮೋಷ್ನಲ್ ಪ್ಯಾಟ್ರನ್ನು ಫ್ಯೂಯಲ್ ಆಗುತ್ತೆ. ನಮ್ಮ ಪ್ಯಾಂಡಮಿಕ್ ಸಿಚುಯೇಷನ್ ಅಂತ ತಗೊಂಡ್ರೆ, ಯೋಗ, ಮೆಡಿಟೇಷನ್, ಯಾರು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ರು ಅವ್ರು ಇನ್ನೂ ಎನ್ಹ್ಯಾನ್ಸ್ ಆದರು. ಯಾರು ಭಯ, ದುಃಖ, ಕೋಪದಲ್ಲಿದ್ದರು ಅವರು ಸಹ ಎನ್ಹ್ಯಾನ್ಸೇ ಆದರು. ಸೊ ಆ ಕ್ರೈಸಿಸ್ ಸಿಚುಯೇಷನ್ನಲ್ಲಿ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ಎಮೋಷ್ನಲ್ ಪ್ಯಾಟ್ರನ್ನಿಂದ ನಾವು ಎಷ್ಟು ಬೇಗ ಹೊರಗಡೆ ಬರ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ವೇಸ್ ಅನಲೈಸ್ ಯುವರ್ ಸೆಲ್ಫ್. ನಾನು ಹೇಳೋದು ನಮ್ಮ ರೇಖಿ ಪ್ರೋಗ್ರಾಮಲ್ಲೂ ಅಷ್ಟೇ, ಆಫ್ಟರ್ 21 days ನೀವು ರೇಖಿನ ಕಲಿತು 21 days ಆದಮೇಲೆ ಎಷ್ಟು ಚೇಂಜಸನ್ನು ಪಡೆದಿದ್ದೀರಾ ಅನಲೈಸ್ ಮಾಡಿ. ಎಲ್ಲಿವರೆಗೂ ನಿಮ್ಮನ್ನು ನೀವು ಅನಲೈಸ್ ಮಾಡಲ್ವೋ ಅಲ್ಲಿವರೆಗೂ ನಿಮ್ಮ ಬಗ್ಗೆ ನಿಮ್ಗೇನೂ ಗೊತ್ತಾಗಲ್ಲ. ಅನಲೈಸ್ ಯುವರ್ ಲೈಫ್, ಅನಲೈಸ್ ಯುವರ್ ಎಮೋಷನ್ಸ್, ಅನಲೈಸ್ ಯುವರ್ ಪರ್ಸ್ನಾಲಿಟಿ, ಅನಲೈಸ್ ಯುವರ್ ವರ್ಕ್. ನೀವು ಎಲ್ಲಿಂದ ಎಲ್ಲಿಗೆ ತಲುಪಿದ್ದೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಸುಮ್ಮನೆ ನಡ್ಕೊಂಡು ಹೋಗ್ತಾನೇ ಇದ್ದರೆ ಜೀವನ ಫುಲ್ಲು ನಡೀತಾನೆ ಇರ್ತೀವಿ, ನಡ್ಕೊಂಡು ಹೋಗ್ತಾ ಇರ್ತೀವಿ, ನಾವು ಸುತ್ತಾಗ್ತಾ ಇರ್ತೀವಿ. ಆ್ಯಕ್ಚುಲಿ ಡೆಫಿನೆಟ್ಲಿ ಲೂಪಲ್ಲಿ ಸಿಗಾಕೊಂಡಿರ್ತೀವಿ. ಸೊ ಅದು ನಾವು ನಮ್ಮ ಎಮೋಷ್ನಲ್ ಮಾಸ್ಟ್ರಿ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಕೇಳಬೇಕು ಅಂದ್ಕೊಂಡಿರೋದೇನೆಂದರೆ, ನಮ್ಮ ಎಮೋಷನ್ಗಳಲ್ಲಿ ಜಾಸ್ತಿ ನೆಗೆಟಿವ್ ಎಮೋಷನ್ಗಳು ಇರ್ತವೆ. ಮನುಷ್ಯನ ಮೂಲಭೂತ ಗುಣ ಏನು ಹೇಳಿ, ಸುಖದಿಂದ ಇರಬೇಕು, ಸಂತೋಷದಿಂದ ಇರಬೇಕಂತಾನೆ ಅಲ್ವಾ ಎಲ್ಲರೂ ಬಯಸೋದು, ಅದನ್ನೇ ನೆಮ್ಮದಿಯಿಂದ ಇರಬೇಕು ಅಂತಲೇ ಅಂತೀವಿ. ಖುಷಿಲಿ ಇರೋಕ್ಕೆ ಯಾರಿಗೂ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಇದೆ. ಬಟ್ ಎಲ್ಲರೂ ದುಃಖನೇ ನಾವು ಅಟ್ರಾಕ್ಟ್ ಮಾಡ್ತೀವಿ ಅಲ್ವಾ. ಸೊ ದುಃಖ, ಕೋಪ, ಈ ನೋವು, ಈ ಫ್ರಸ್ಟ್ರೇಷನು ಇದನ್ನೇ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾರೆ ತುಂಬ ಜನ, ಅಥವಾ ಇದನ್ನೇ ಜಾಸ್ತಿ ಅಕ್ಯುಮುಲೇಟ್ ಮಾಡ್ತಾರೆ, ಅಥವಾ ಇದನ್ನೇ ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ನಾವು ಬೇಡ ಅದು, ಆದರೂ ನಾವು ಅದನ್ನು ನಮ್ಮಲ್ಲಿ ಜನ್ರೇಟ್ ಆಗುತ್ತಲ್ಲ, ಅದಕ್ಕೆ ಏನಾದರೂ ಎನಿ ರೀಸನ್ ಫಾರ್ ದ್ಯಾಟ್? ಡೆಫಿನೆಟ್ಲಿ ಸರ್. ಸೊ ನಾವು ಯಾವಾಗಲೂ ನನ್ನ ಹತ್ರ ಕೌನ್ಸ್ಲಿಂಗ್ ತೊಗೊಂಡಿರೋರಿಗೆ ಫಸ್ಟ್ ಆನ್ಸರ್ ಬಂದೇ ಬರುತ್ತೆ, ದಟ್ ಈಸ್ ಚೈಲ್ಡ್ಹುಡ್ ಟ್ರಾಮಾ. ಆ್ಯಂಡ್ ನೌವೆಡೇಸ್ ಇನ್ನೊಂದು ಸೊಲ್ಯೂಷನ್ ಏನು ಸಿಕ್ಕಿರೋದು ಬಿಕಾಸ್ ಆಫ್ ಮೈ ಹಿಪ್ನೋಥೆರಪಿ ಸೆಷನ್ಸ್ ಮತ್ತು ಸಾಕಷ್ಟು ಜನಗಳನ್ನ ಕೌನ್ಸ್ಲಿಂಗ್ ಮಾಡಿರೋದ್ರಿಂದ, ಟ್ರಾಮಾಸ್ ಅಂತ. ತಾಯಿ ಗರ್ಭದಲ್ಲಿದ್ದಾಗ ಆಕೆ ಯಾವ್ಯಾವ ಸಿಚುಯೇಷನನ್ನು ಫೇಸ್ ಮಾಡಿದ್ದಾಳೆ ಅಂತ, ಒನ್ ಆರ್ ದಿ ಅದರ್ ವೇ ಫಿಯರ್ಫುಲ್ ಆಗಿರ್ತಾರೆ, ಅನ್ಸಪೋರ್ಟ್ ಇರುತ್ತೆ, ಕೆಲವೊಂದು ಸಲ ರೆಸ್ಪೆಕ್ಟ್ ಸಿಕ್ಕಿರಲ್ಲ, ಕೆಲವೊಂದು ಸಲ ಅವ್ರ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಳೋಕ್ಕೆ ಆಗದಿದ್ದಾಗ ಹೆಲ್ಪ್ಲೆಸ್ನೆಸ್ ಇರುತ್ತೆ. ಓಕೆ, ಡೈರೆಕ್ಟ್ಲಿ ತಾಯಿಯ ಎಮೋಷನ್ಸು ಮಗುವಿನ ಬ್ರೈನ್ ಪ್ಯಾಟ್ರನ್ಸನ್ನು ಬಿಲ್ಡ್ ಮಾಡುತ್ತೆ. ಸೊ ಅಲ್ಲಿಂದ ಈ ಒಂದು ಎಮೋಷನ್ಸು ಬಿಲ್ಡ್ ಆಗ್ತಾ ಬರುತ್ತೆ. ನೀವು ಯಾರನ್ನಾದ್ರೂ ತಾಯಿ ಅಥವಾ ಮಕ್ಕಳನ್ನು ನೋಡಿ, ತಾಯಿ ಯಾರನ್ನ ಇಷ್ಟಪಡ್ತಾರೋ ಅವ್ರನ್ನೇ ಮಕ್ಕಳು ಇಷ್ಟಪಡ್ತಾರೆ. ತಾಯಿ ಯಾರನ್ನ ಹೇಟ್ ಮಾಡ್ತಾರೋ ಮಕ್ಕಳು ಅವರನ್ನೇ ಹೇಟ್ ಮಾಡ್ತಾರೆ. ತಾಯಿಗೆ ಏನು ಇಷ್ಟ ಆಗುತ್ತೆ ಮಕ್ಕಳಿಗೂ ಅದೇ ವ್ಯವಸ್ಥೆಗಳು, ಅದೇ ಪ್ಲೇಸಸ್ಸೇ ಇಷ್ಟ ಆಗುತ್ತೆ. ಹೇಗಿದೆಲ್ಲ ಆಗುತ್ತೆ? ಎವ್ರಿಥಿಂಗ್ ಈಸ್ ಅ ಇಂಪ್ರಿಂಟ್ ಆಫ್ ಅ ಮದರ್. ಓಕೆ, ಸೊ ಆ ಊಂಬಲ್ಲಿ ಯಾವ ಥರ ಇದ್ದಾಗ ಆ ತಾಯಿಯ ಸಿಚುವೇಶನ್ ಯಾವ ಥರ ಇತ್ತು, 100% ಅದು ಮಗು ಮೇಲೆ ಪ್ರಭಾವ ಬಿದ್ದಿರುತ್ತೆ. ಸೊ ಲಾಸ್ಟ್ 3 to 4 months ಐ ಹ್ಯಾವ್ ಸ್ಟಾರ್ಟೆಡ್ ಟೀಚಿಂಗ್ ಹೀಲಿಂಗ್ ಅಂತ ಹೇಳಿ. ತುಂಬ ಜನ ರಿಸಲ್ಟ್ಸನ್ನು ಪಡೆದಿದ್ದಾರೆ.
ಜಸ್ಟ್ 48 ಡೇಸಲ್ಲಿ. Okay. ಓಕೆ, ತಾಯಂದ್ರು ಅವರ ಮಕ್ಕಳಿಗೆ ಹೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಪ್ರೆಗ್ನೆಂಟ್ ಇರೋರು ಎಚ್ಚೆತ್ಕೊಂಡಿದ್ದಾರೆ. ಸೊ ಐ ಶುಡ್ ನಾಟ್ ಬಿ ಇನ್ ದಿಸ್ ಸಿಚುಯೇಷನ್. ಏನೇ ಆದ್ರೂ ನಾನು ಸ್ಟೇಬಲ್ ಆಗಿರಬೇಕು, ಎಮೋಷನ್ಸನ್ನು ಸ್ಟೇಬಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಅದು ನನ್ನ ಮಗುಗೆ ಹಾನಿ ಆಗಬಾರ್ದು ಅಂತ ಹೇಳಿ ಎಚ್ಚೆತ್ಕೊಂಡಿರೋರು ಇದ್ದಾರೆ. ಓಕೆ, ಸೊ ನಮ್ಮ ರೇಖಿ ಪ್ರೋಗ್ರಾಮಲ್ಲಿ ವಿ ಟೀಚ್. ನಮಗೆ ಲಾಸ್ಟ್ ಒಬ್ಬರು ತಾಯಿ ಲೈಕ್ ಯಾವಾಗ ನಾನು ಡಿಸೆಂಬರಲ್ಲಿ ಟೀಚ್ ಮಾಡಿದ್ದು, ಜಾನ್ವರಿ ಮತ್ತೆ ರಿಟರ್ನ್ ಬಂದಿದ್ರು ಪ್ರೋಗ್ರಾಮ್ಗೆ. ಆವಾಗ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಯು ಕ್ಯಾನ್ ಸೆ 200% ಅಂತ ಹೇಳಿ. ಓಕೆ, ನಮಗೆ ಕಾಲ್ ಮಾಡ್ತಾರೆ ತುಂಬ ಜನ ಕೌನ್ಸ್ಲಿಂಗೋಸ್ಕರ. ನನ್ನ ಮಗ 9 years 10 years ಹೇಳಿದ ಮಾತು ಕೇಳಲ್ಲ, ಅವನು ಕೌನ್ಸ್ಲಿಂಗ್ ಕೊಡಿ ಅಂತ ಹೇಳಿ. ಸೊ ಐ ನೆವರ್ ಡೂ ಕೌನ್ಸ್ಲಿಂಗ್ ಫಾರ್ ಅ ಚೈಲ್ಡ್. ನಾನು ಕೌನ್ಸ್ಲಿಂಗ್ ಮಾಡೋದೇ ಪೇರೆಂಟ್ಸ್ಗೆ. ಅವಶ್ಯಕತೆ ಇರೋದು ಪೇರೆಂಟ್ಸ್ಗೆ. ಯಾಕಂದರೆ ಪೇರೆಂಟ್ಸು ಅವರ ಪ್ಯಾಟ್ರನ್ನನ್ನು ಚೇಂಜ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಮಕ್ಕಳು ಸಹ ಅವರ ಪ್ಯಾಟ್ರನನ್ನು ಚೇಂಜ್ ಮಾಡ್ಕೋತಾರೆ ಅಲ್ವಾ. ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದ್ರಿಂದ ನಾವು ಅದನ್ನು ಟೀಚ್ ಮಾಡಬೇಕಾಗತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ ನೋಡಿ. ಬಟ್ ನನಗೆ ಒಂದು ಅನ್ಸೋದು ಏನಂತಂದರೆ, ಈಗ ನೋಡಿ ನಮ್ಮ ಭಾರತೀಯ ಸಿಸ್ಟಮಲ್ಲಿ ನೀವು ಅಬ್ಸರ್ವ್ ಮಾಡಿದರೆ, ನಮ್ಮಲ್ಲಿ ಒಂದು ಕಡೆ ಓದಿದ್ದೆ ನಾನು, ಹಿತವನ್ನೇ ಮಾತಾಡೋದು, ಒಳ್ಳೆ ಮಾತುಗಳನ್ನೇ ಆಡೋದು, ಒಳ್ಳೆ ವಿಚಾರಗಳನ್ನ ಹೇಳೋದು ಎಲ್ಲಿ ಅಂತಂದರೆ ತಾಯಿ ಮತ್ತು ಮಗು ಇದ್ದಾಗ ಅಥವಾ ಗರ್ಭಿಣಿ ಇದ್ದಾಗ. ಹೌದು, ಒಬ್ಬ ಹೆಣ್ಮಗಳು ಗರ್ಭಿಣಿ ಇದ್ದಾಗ ಎಲ್ಲರೂ ಅವಳನ್ನ ರೆಸ್ಪೆಕ್ಟಿಂದ, ಅವಳನ್ನ ಪ್ರೀತಿಯಿಂದ ಮತ್ತು ಅವಳನ್ನ ಕೇರಿಂದ ನೋಡುವಂಥ ನಮ್ಮ ಸಂಪ್ರದಾಯ. ಅದಕ್ಕೆ ವ್ಯತಿರಿಕ್ತವಾದ ಕೆಲವೊಂದು ಘಟನೆಗಳು ನೋಡಿ ನಂಗೆ ಭಾಳ ಬೇಜಾರಾಗ್ತಿರುತ್ತೆ ಮಾಧ್ಯಮಗಳನ್ನ ನೋಡಿದಾಗ. ಬಟ್ ನಾವು ಜನರಲಿ ನಿಧಾನ ಬಾ ಅಂದರೆ ಓವರ್ ಕೇರ್ ಕೆಲವೊಂದ್ಸಲ ಓಕೆ ಆ ಥರನೂ ಮಾಡ್ತಾರೆ. ಸೊ ಆಮೇಲೆ ಅವಳಿಗೆ ಎಲ್ಲೂ ಅಪ್ರಿಯವಾಗುವಂಥ, ಅವಳಿಗೆ ಇಷ್ಟ ಆಗದಿರುವಂಥದ್ದು ಏನೂ ಮಾಡಲ್ಲ. ಆಮೇಲೆ ಆಕೆಯಲ್ಲೂ ಕೂಡ ಹಾರ್ಮೋನ್ಗಳು ಯಾವ ಥರ ಸ್ರವಿಸ್ತವೆ ಅಂದರೆ ಶಿ ಬಿಕಮ್ಸ್ ಲವಿಂಗ್. ಹೌದು ಅಲ್ವಾ? ಹೌದು, ಪ್ಯಾಂಪರಿಂಗ್ ಸ್ಟೇಜ್ಗೆ ಹೊರಟೋಗ್ಬಿಟ್ಟಿರ್ತಾರೆ. ಹೀಗಿದ್ದು ಆ ಗರ್ಭದ ಮಕ್ಕಳು ಬಂದರೆ ಚೆನ್ನಾಗೇ ಇರ್ತಾರೆ ಅಂತ ಅನ್ಕೋಣ. ಬಟ್ ಇದಕ್ಕೆ ವ್ಯತಿರಿಕ್ತವಾದ ಗರ್ಭಧಾರಣೆ ಸಮಯ ಒಬ್ಬ ಹೆಣ್ಮಕ್ಳಿಗೆ ಸಿಕ್ಕು ಆಕೆಯ ಮೇಲೆ, ಆಕೆಯ ಮಕ್ಕಳ ಮೇಲೆ ಪ್ರಭಾವ ಬೀರಿದ್ರೆ ಮಗುವಿಂದ ಏನೂ ಸಮಸ್ಯೆ ಇಲ್ವಲ್ಲ? ಮಗುವಿಂದು ಸಮಸ್ಯೆ ಇಲ್ಲ, ಮಗುವಿನ ಥಾಟ್ ಪ್ರೋಸೆಸ್ ಮೇಲೆ ಬಿದ್ದಿರುತ್ತೆ. ಅಲ್ಲ, ನಾನು ಹೇಳ್ತಿರೋದು ಮಗು ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಅಲ್ವಾ? ಮಗು ಹೆಲ್ಪ್ಲೆಸ್ ಆದ್ರೂ ಅದು ಸಫರ್ ಮಾಡ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಸಫರ್ ಮಾಡುತ್ತೆ ಮಗು. ಸೊ ಅಲ್ಲಿಂದ ಮತ್ತಷ್ಟು ಲೈಕ್ ರಿಜೆಕ್ಷನ್ಸ್ ಅದು ಸಹ ನೋಡುತ್ತೆ. ಯಾಕಂದ್ರೆ ಬ್ರೈನ್ ಪ್ಯಾಟರ್ನ್ ಅದು ಅಟ್ರಾಕ್ಟ್ ಮಾಡೋ ಸಿಚುವೇಶನ್ಸೇ ಹಂಗಿರುತ್ತೆ. ಆ ಮಗುಗೆ ಸಿಗೋವಂಥ ಜನಗಳು ಆ ಥರನೇ ಇರ್ತಾರೆ. ಯಾಕಂದ್ರೆ ನಾನು ಹೇಳಿದಾಗೆ ಕ್ರೈಸಿಸ್ ಸಿಚುವೇಶನ್, ನಾವು ಯಾವಾಗ ಗಿಲ್ಟು, ಫಿಯರು ಈ ಪ್ರೋಸೆಸ್ಸಲ್ಲಿ ಇರ್ತೀವಿ, ನಮಗೆ ಸಿಗೋವಂಥ ಜನನೂ ಅದೇ ಥರದ್ದು ಇರ್ತಾರೆ. ಅವ್ರನ್ನ ಡಾಮಿನೇಟ್ ಮಾಡೋವಂಥ ಜನನೇ ಸಿಗೋದು. ನಾವು ಯಾವಾಗ ಗ್ರ್ಯಾಟಿಟ್ಯೂಡ್ ಸಿಚುಯೇಷನಲ್ಲಿ ಇರ್ತೀವಿ, ಥ್ಯಾಂಕ್ ಯು ಸಿಚುಯೇಷನಲ್ಲಿ ಇರ್ತೀವಿ, ನಮ್ಮ ಲೈಫು ಇನ್ನಷ್ಟು ಅಬಂಡೆನ್ಸಲ್ಲಿ ಹೋಗೋ ಅಂಥ ಜನಗಳೇ ನಮಗೆ ಸಿಗ್ತಾರೆ. ಸೊ ನಮ್ಮ ಥಾಟ್ಸು, ನಮ್ಮ ಎಮೋಷನ್ಸು ನಮ್ಮ ಲೈಫನ್ನು ರೂಪಿಸ್ತಾ ಇರುತ್ತೆ. ಸೊ ಆದ್ದರಿಂದ ಹೇಳೋದು ಆಲ್ವೇಸ್ ಜಸ್ಟ್ ನಮ್ಮ ಥಾಟ್ಸ್ ಯಾವ ಥರ ಇದೆ ನಿಮ್ಗೆ ಇಮಿಡಿಯೇಟಾಗಿ ಅವೇರ್ನೆಸ್, ಜಸ್ಟ್ ಅವೇರ್ನೆಸ್ ಇಸ್ ಅ ಪ್ರಾಕ್ಟೀಸ್ ಸರ್. ಅವೇರ್ನೆಸ್ಗೆ ಬಂದರೆ ಎಲ್ಲವೂ ಸರೋಗ್ಬಿಡುತ್ತೆ. ನನಗೆ ಯಾಕೆ ಕೋಪ ಬರ್ತಾ ಇದೆ, ನನಗೆ ಯಾಕೆ ಗಿಲ್ಟ್ ಆಗ್ತಿದೆ, ನನಗೆ ಯಾಕೆ ಭಯ ಆಗ್ತಿದೆ, ಜಸ್ಟ್ ಮೇಕ್ ಅ ಕಾಲಮ್, 2 ಕಾಲಮ್ ಮಾಡ್ಕೊಳ್ಳಿ. ಏನಕ್ಕೆ ಕೋಪ ಬರ್ತಾ ಇದೆ, ಯಾಕೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಸಿಚುಯೇಷನ್ಸು, ಅದನ್ನು 1-2-3 ಸಲ ಬರೆದು ನಾವು ಪ್ರಾಕ್ಟೀಸ್ ಮಾಡಿದಾಗ, ಬಿಕಾಸ್ ಥಾಟ್ಸ್ ನಮ್ಮ ಬ್ರೈನ್ ಏನು ಬರುತ್ತೆ, ನಮ್ಗೆ ಡೈರೆಕ್ಟ್ ಮಾತುಗಳಿಗೂ ಕನೆಕ್ಟ್ ಇರುತ್ತೆ, ನಮ್ಮ ಬ್ರೈನ್ಗೂ ಕನೆಕ್ಟಿವಿಟಿ ಇರುತ್ತೆ. ಒನ್ಸ್ ನಾವು ಅದನ್ನು ಪೇಪರ್ ಮೇಲೆ ಹಾಕಿದಾಗ ಎಲ್ಲವೂ ರಿಲೀಸ್ ಆಗೋಗ್ಬಿಡುತ್ತೆ. ಸೊ ವಿ ಡೂ ಟೀಚ್ ಒನ್ ಟೆಕ್ನಿಕ್. ನಿಮಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಿಮ್ಮ ಸಫರಿಂಗ್ಸನ್ನು ಒಬ್ರ ಹತ್ರ ಹೇಳ್ಕೊಳಕ್ಕಾಗದೆ, ನೀವು ಇಟ್ಕೊಳಕ್ಕಾಗದೆ ಸಪ್ರೆಸ್ ಮಾಡ್ತಾ ಇದ್ರೆ ಎಲ್ಲನೂ ಪೇಪರಲ್ಲಿ ಬರೆದು ಅದನ್ನು ಸುಟ್ಟಾಕ್ಬಿಡಿ ಅಂತ. ಆವಾಗ ಏನಾಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿರುವಂತಹ ಎಲ್ಲ ನೆಗೆಟಿವ್ ಪ್ಯಾಟ್ರನ್ಸು ಹೊಟ್ಟೋಗ್ಬಿಡುತ್ತೆ, ಪಾಸಿಟಿವಿಟಿಗೆ ಜಾಗ ಸಿಗುತ್ತೆ. ಇದರ ಹೊರತುಪಡಿಸಿ ಈಗ ನಾವು ನೆಗೆಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡಿದೆ. ಇನ್ನೊಂದು ಸಮಸ್ಯೆನ ಮುಂದೆ ಹೋಗಿ ಕೇಳೋದಾದರೆ ಓವರ್ ಥಿಂಕಿಂಗ್ ಬಗ್ಗೆ. ಓವರ್ ಥಿಂಕಿಂಗ್, ಹೌದು, ಓವರ್ ಥಿಂಕಿಂಗ್ ಕೂಡ ಅಂದರೆ ಓವರ್ ಥಿಂಕಿಂಗಲ್ಲಿ ಒಂದು ಮುಖ್ಯವಾದ ಸಮಸ್ಯೆ ಏನಾಗುತ್ತೆ ಅಂದರೆ ಆ್ಯಕ್ಷನ್ ತೊಗೊಳ್ಳಲ್ಲ ಅವರು. ತುಂಬ ಸಲ ಯೋಚನೆ ಮಾಡ್ತಿರ್ತೀವಿ, ತುಂಬ ಜನರ ಸಜೆಷನ್ ಕೇಳ್ತಿರ್ತೀವಿ, ಆಮೇಲೆ ಯಾವುದೋ ನಿರ್ಧಾರ ಕೈಗೊಳ್ಳಲ್ಲ, ಪೋಸ್ಟ್ಪೋನ್ ಮಾಡ್ತಿರ್ತೀವಿ. ಆ ನಿರ್ಧಾರವನ್ನು, ಆ ಎಕ್ಸಿಕ್ಯೂಷನ್ನ ಪೋಸ್ಟ್ಪೋನ್ ಮಾಡ್ತೀವಿ. ಯಾಕೆಂದರೆ ತುಂಬ ಫೀಡ್ಬ್ಯಾಕ್ ತೊಗೊಂಡು ನಮಗೆ ಯಾವುದೂ ಸರಿ ಅನ್ನೋದೇ ಗೊತ್ತಾಗಲ್ಲ, ಹಂಗಾಗ್ಬಿಡುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌ ಟು ಕಮ್ ಔಟ್ ಆಫ್ ದಿಸ್ ಓವರ್ ಥಿಂಕಿಂಗ್? ಜನ ನಾನು ತುಂಬ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಓವರ್ ಥಿಂಕಿಂಗ್ ಮಾಡೋರ್ ಮೈಂಡ್ ಸೆಟ್, ನಿನ್ಗೆ ಗೊತ್ತಾ ಎಷ್ಟು ನಾನು ಇದ್ರ ಹಿಂದೆ ನನ್ನ ಬುದ್ಧಿನ ಉಪಯೋಗಿಸಿದ್ದೀನಿ, ಎಷ್ಟು ವರ್ಷ ಎಷ್ಟು ಕಾಲ ನಾನು ಇದನ್ನು ಸ್ಟಡಿ ಮಾಡಿದ್ದೀನಿ ಅಂತ ಹೇಳಿ. ಓಕೆ, ಓವರ್ ಥಿಂಕಿಂಗ್ ಈಸ್, ಅದಕ್ಕೆ ಯಾವುದು ಸೊಲ್ಯೂಷನ್ನೇ ಇಲ್ಲ ಅಂತ ಹೇಳಿ. ಇಟ್ಸ್ ಓನ್ಲಿ ಅ ವೇಸ್ಟ್ ಆಫ್ ಟೈಮ್. ಯಾಕಂದರೆ ನಿಮಗೆ ಥಿಂಕ್ ಮಾಡಿದಾಗ ಸೊಲ್ಯೂಷನ್ ಸಿಕ್ಕಿದ್ರೆ ಅದು ಫ್ರೂಟ್ಫುಲ್ ಅಲ್ವಾ, ಅದರಿಂದ ಒಂದು ಉಪಯೋಗ ಇದೆ.
ಇಟ್ಸ್ ನೀವು ಬ್ಯಾಕ್ ಟು ಬ್ಯಾಕ್ ಓವರ್ ಥಿಂಕ್ ಮಾಡ್ತಾ 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 ಅದಕ್ಕೇನು ಸೊಲ್ಯೂಷನ್ನೇ ಇಲ್ಲ ಅಂದಾಗ ಡೆಫಿನೆಟ್ಲಿ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಓವರ್ ಥಿಂಕಿಂಗ್ ಯಾವಾಗ ನಮಗೆ ನಮ್ಮ ಲೈಫಲ್ಲಿ ಎಫೆಕ್ಟ್ ಮಾಡ್ತಾ ಬರುತ್ತೆ ಅಂದರೆ, ನಿಮ್ಗೆ ಇನ್ನೇನು ಕಾನ್ಸೆಪ್ಟೇ ಇಲ್ಲ ಲೈಫಲ್ಲಿ, ಅದೊಂದೇ ಕಾನ್ಸೆಪ್ಟ್ ಅಂತ ಇದ್ದಾಗ ಮಾತ್ರ ಓವರ್ ಥಿಂಕಿಂಗ್ ಬರುತ್ತೆ. ಈಗ ನನಗೆ ಹತ್ರ ಒಂದೇ ಜಾಬ್ ಇರೋದು ಅಂದಾಗ ಮಾತ್ರ ಅದ್ರ ಬಗ್ಗೆ ನಾನು ಓವರ್ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಒನ್ಸ್ ಆ ಜಾಬನ್ನು ಬಿಟ್ಟು ಅದರ್ ಮಲ್ಟಿಪಲ್ ವೇಸಲ್ಲಿ ನಾನು ಅರ್ನ್ ಮಾಡ್ಬೋದು, ಮಲ್ಟಿಪಲ್ ವೇಸಲ್ಲಿ ನಾನು ಇನ್ನೂ ಬೆಳಿಬೋದು, ಅಥವಾ ಬೇರೆ ಕಡೆ ನನಗೆ ಟೈಮ್ ಇದೆ, ನಾನು ಬೇರೆ ಕಡೆ ನನ್ನ ಮೈಂಡನ್ನು, ನನ್ನ ಎನರ್ಜಿನ ಇನ್ವೆಸ್ಟ್ ಮಾಡಿ ಇನ್ನೂ ಚೆನ್ನಾಗಿ ಬೆಳಿಬೋದು ಲೈಫಲ್ಲಿ, ರೀಇನ್ವೆಸ್ಟ್ ಆನ್ ಸೆಲ್ಫ್. ಆವಾಗ ಡೆಫಿನೆಟ್ಲಿ ಅಲ್ಲಿಂದ ನೀವು ಆಚೆ ಬರ್ಬೋದು ಅಂತ ಹೇಳಿ. ಈ ಒಂದು ಓವರ್ ಥಿಂಕಿಂಗ್ ಆ್ಯಂಡ್ ನೆಗೆಟಿವ್ ಥಿಂಕಿಂಗ್ ತುಂಬ ಬರೋದು ನಮ್ಮ ಹೌಸ್ ವೈಫ್ಗಳು, ಹೋಮ್ ಮೇಕರ್ಸ್ಗೆ. ಯಾಕಂದರೆ ಅವರು ಸ್ಥಗಿತ ಆಗೋಗಿರ್ತಾರೆ, ಲಿಮಿಟೆಡ್ ಆಗೋಗಿರ್ತಾರೆ. ಓಕೆ, ಅವರ ಮನೆ, ಮಕ್ಕಳು, ಹಸ್ಬೆಂಡ್ ಇಷ್ಟೇ ಅವ್ರ ಜೀವನ ಆಗೋಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅವರು ಡಿಪ್ರೆಷನ್ಗೂ ಹೋಗ್ತಿರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಅಲ್ಲಿಂದ ಕೆಲವೊಂದು ಸಲ ಅವ್ರು ಮಾಡ್ತಾ ಇರೋಂಥ ಕೆಲಸಕ್ಕೆ ಗ್ರ್ಯಾಟಿಟ್ಯೂಡ್ ಸಿಕ್ಕಿರಲ್ಲ, ಅವ್ರನ್ನ ಎಣಿಸ್ಕೊಂಡೇ ಇರಲ್ಲ. ಓಕೆ, ನೀನು ಇದು ಮಾಡಿದ್ಯಾ, ಒಂದು ಥ್ಯಾಂಕ್ಫುಲ್ನೆಸ್ ಇರಲ್ಲ. ಮತ್ತೆ ಹೊರಗಡೆಯಿಂದ ಬಂದಂತಹ ಎಲ್ಲ ತಲೆನೋವನ್ನು ಅವ್ರ ಮೇಲೇ ಹಾಕ್ತಿರ್ತಾರೆ. ಸೊ ಆವಾಗ ದೇ ವಿಲ್ ಬಿ ಗೋಯಿಂಗ್ ಫಾರ್ ಡಿಪ್ರೆಷನ್. ಅಂಥ ಟೈಮಲ್ಲಿ ಜಸ್ಟ್ ಐ ಸಜೆಸ್ಟ್ ದೆಮ್. ಓಕೆ, ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ನನ್ನ ಏನು ಕೇಳ್ತಾರೆ ಅಂದರೆ, ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು, ಗೈಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, ವಾಟ್ ಯು ಡೂ? ನಾನೇನು ಮಾಡಿಲ್ಲ ಮೇಡಮ್, ನಾನೇನು ಓದಿಲ್ಲ, ಮದುವೆ ಮಾಡಿಕೊಟ್ರು ಬಂದೆ. ವೈ ಯು ಆರ್ ಎಕ್ಸ್ಪೆಕ್ಟಿಂಗ್ ಫೈನಾನ್ಷಿಯಲ್ ಫ್ರೀಡಮ್? ನಿಮ್ಮನ್ನು ಮದುವೆ ಮಾಡ್ಕೊಂಬಂದಿದ್ದಾರೆ, ನಿಮಗೋಸ್ಕರ ನಿಮ್ಮನ್ನು ಮನೆಗೆ ಕರ್ಕೊಬಂದಿದ್ದಾರೆ, ದಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ ನಿಮ್ಮನ್ನು ನೋಡ್ಕೊಳ್ಳೋದು. ನೀವೇನು ಸುಮ್ಮನೆ ಕೂತಿಲ್ಲ ಅಲ್ಲ, ಹೊರಗಡೆ ಎಷ್ಟು ಜನ ದುಡಿತಾರೋ ನೀವು ಅಷ್ಟೇ ದುಡಿತಾ ಇದ್ದೀರಾ, ಇನ್ನೂ ಹೆಚ್ಚಿಗೆ ದುಡಿತಾ ಇದ್ದೀರಾ. ಟೈಮ್ ಲಿಮಿಟ್ ಇಲ್ಲ ಅಲ್ವಾ, ಎನರ್ಜಿ ಲಿಮಿಟ್ ಇಲ್ಲ, ಅದು ಅವರ ರೆಸ್ಪಾನ್ಸಿಬಿಲಿಟಿ. ನೀವ್ಯಾಗ ನಿಮ್ಮನ್ನು ಕೀಳಾಗಿ ನೋಡ್ಕೋತಾ ಇದ್ದೀರಾ? ನಾನು ಇವ್ರ ಮೇಲೆ ಭಾರ ಆಗಿದ್ದೀನಿ, ನಾನು ಇವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಒನ್ಸ್ ಯಾವಾಗ ನೀವು ನಿಮ್ಮನ್ನು ಕೀಳಾಗಿ ನೋಡ್ಕೋತೀರೋ ಡೆಫಿನೆಟ್ಲಿ ಬೇರೆಯವರು ನಿಮ್ಮನ್ನು ಅದೇ ದೃಷ್ಟಿಯಲ್ಲೇ ನೋಡ್ತಾರೆ. ಸೊ ಒನ್ಸ್ ನೀವು ಕಮ್ ಔಟ್ ಆಫ್ ಇಟ್, ನೀವು ಆ ಮೈಂಡ್ಸೆಟ್ಟಿಂದ ಆಚೆ ಬನ್ನಿ. ಯಾವತ್ತೂ ನಿಮ್ಮನ್ನು ನೀವು ಲೋ ಆಗಿ ನೋಡ್ಕೋಬೇಡಿ. ನಿಮ್ಮ ಅಧಿಕಾರ ಅದು, ನಿಮ್ಮ ಜೊತೇಲಿದ್ದಾರೆ, ನಿಮ್ಮನ್ನು ನೋಡ್ಕೋತಿದ್ದಾರೆ, ನೀವು ಅವ್ರನ್ನ ನೋಡ್ಕೋತಿದ್ದಾರೆ. ಅಧಿಕಾರವಾಗಿ ಕೇಳಿ ಏನು ಬೇಕು ಅಂತ ಹೇಳಿ ಲೈಫಲ್ಲಿ. ಓಕೆ, ಸೊ ಬೇಸಿಕಲಿ ಲೈಕ್ ಆಲ್ಮೋಸ್ಟ್ ನನಗೆ ಕನೆಕ್ಟ್ ಆಗೋರು 30 to 40% ಹೋಮ್ ಮೇಕರ್ಸ್ ದೇ ಆಲ್ವೇಸ್ ಸೇ ದಟ್ ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂತ. ಒಂದೇ ರೀಸನ್ನು ಅಥವಾ ಒಂದೇ ಕ್ವಶನ್ ನಾನು ಅವ್ರು ಕೇಳೋದು, ಯಾಕೆ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅನ್ಕೋತೀರಾ? ಅಧಿಕಾರವಾಗಿ ಕೇಳಿ, ಅಷ್ಟೇ ಸೊಲ್ಯೂಷನು. ಸೊ ಬೇಸಿಕಲಿ ನನಗೊಂದು ಏನು ಅನಿಸುತ್ತೆ ಅಂದರೆ, ಈಗ ಅವರು ಈಗ ಒಬ್ಬ ಹೆಣ್ಮಗಳು ಮನೆ ನೋಡ್ಕೋತಾ ಇದ್ದಾಳೆ, ಮಕ್ಕಳನ್ನ ಬೆಳೆಸ್ತಾ ಇದ್ದಾಳೆ ಅಂದಾಗ, ಗಂಡಸು ಹೊರಗಡೆಯಿಂದ ಒಂದಷ್ಟು ದುಡ್ಕೊಂಡು ಬರ್ತಾ ಇದೆ ಅಂದರೆ ಇವನು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾನೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಬಟ್ ಆಕೆಗೆ ಸೆಲ್ಫ್ ಎಸ್ಟೀಮ್ ಇಲ್ಲ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆನೇ ಆಕೆಗೆ ಗೊತ್ತಿಲ್ಲ. ಯಾಕಂದ್ರೆ ಮನೇಲೂ ಅದೇ ತರ ನೋಡ್ಕೋತಾರೆ ಅವ್ರನ್ನ. ಮನೇಲೂ ಆ ಥರ ನೋಡ್ಕೋತಾರೆ, ಬಿಹೇವಿಯರಲ್ ಪ್ಯಾಟ್ರನ್ಸ್ ಹಂಗೆ ಇರುತ್ತೆ. ಸೊ ಅದು ಮಕ್ಕಳ ಮೇಲೆ ತಂದೆ ತಾಯಿನ ಹೇಗೆ ನೋಡ್ಕೊಂಡ್ರು, ಮಗನೂ ಅವರ ವೈಫನ್ನ ಅದೇ ಥರ ನೋಡ್ಕೋತಾನೆ. ಸೊ ಈಗಿಂದು ನಂದು ಕೌನ್ಸ್ಲಿಂಗ್ ಮಾಡಬೇಕಾದ್ರೆ ಸೊಸೆ ಅಂದರು ಬರ್ತಾರಲ್ಲ, ದೇಸೆ ಇಲ್ಲ ಅವ್ರ ತಾಯಿ ಥರನೇ ಅವರಿದ್ದಾರೆ. ಸೊ ಐ ಸೇ ಯು ಕ್ಯಾಂಟ್ ಚೇಂಜ್ ದೆಮ್, ಎಕ್ಸೆಪ್ಟ್ ಇಟ್. ಈಗ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಎಕ್ಸೆಪ್ಟ್ ಇಟ್. ಅದನ್ನು ಬಿಟ್ಟು ನೀವೇನು ಮಾಡ್ಬೋದು, ನಿಮ್ಮ ಸೆಲ್ಫ್ ಎಸ್ಟೀಮ್ಗೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನೀವೇನು ಮಾಡ್ಬೋದು ಅದನ್ನು ಮಾಡ್ತಾ ಹೋಗಿ. ಆ ಎನರ್ಜಿನ ವೇಸ್ಟ್ ಮಾಡಬೇಡಿ. ನನಗೆ ಕಾಂಟ್ರಿಬ್ಯೂಷನ್ ಸಿಗ್ತಾ ಇಲ್ಲ, ನನಗೆ ಟೈಮ್ ಸಿಗ್ತಾ ಇಲ್ಲ, ನನಗೆ ಎನರ್ಜಿ ಸಿಗ್ತಾ ಇಲ್ಲ, ನನಗೆ ದುಡ್ಡು ಸಿಗ್ತಾ ಇಲ್ಲ, ಅದನ್ನೆಲ್ಲ ಸೈಡಿಗೆ ಬಿಟ್ಬಿಡಿ. ಓಕೆ, ನಿಮ್ಮ ಲೈಫನ್ನು ನೀವು ಹೇಗೆ ರೂಪಿಸ್ಕೋಬೋದು ಅದ್ರ ಕಡೆ ಎನರ್ಜಿ ಕೊಡಿ. ಯಾಕಂದರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದು ಡೆಫಿನೆಟ್ಲಿ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಈಗ ಎಲ್ಲ ಹೆಣ್ಮಕ್ಳು ಮನೇಲೇ ಕೂತ್ಕೋಬೇಕಾಗಿಲ್ಲ, ಎಷ್ಟೋ ಜನ ಹೊರಗಡೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಹೇಗೆ ಅವ್ರು ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ, ಅವರು ಅದನ್ನು ರೂಪಿಸ್ಕೊಂಡ್ರು ಅಥವಾ ಅವರು ತಮ್ಮ ಎನರ್ಜಿನ ಬೇರೆ ಕಡೆ ಹಾಕಿದ್ರು, ಏನೋ ಕಲ್ತ್ಕೊಂಡ್ರು ಅಲ್ವಾ. ಸೊ ಅವಾಗ ಅದು ಹೊರಗಡೆ ಹೋಗಿ ಮಾಡಕ್ಕೆ ಪ್ರಪಂಚ ಈಗ ವಿಶಾಲವಾಗಿದೆ ಸರ್, ಅಂಡ್ ಎಲ್ಲದಕ್ಕೂ ನಿಮಗೆ ಎಕ್ಸ್ಪೋಜರ್ ಇದೆ. ಈ ಟೈಮಲ್ಲಿ ಅವ್ರು ಆಚೆ ಬರಬೇಕು. ಎಕ್ಸಾಕ್ಟ್ಲಿ ಆ ಮೈಂಡ್ ಸೆಟ್. ನನಗೆ ಇದನ್ನ ಯಾವಾಗಲೂ ಹೇಳ್ತಿರ್ತೀನಿ, ಈ ಟೈಮಲ್ಲಿ 2026ನೇ ಇಸ್ವಿನಲ್ಲಿ ನನಗೆ ಕೆಲಸ ಇಲ್ಲ ಅಂತ ಯಾರಾದರೂ ಅಂದರೆ ಅದು ನೆಪ ಅಷ್ಟೇ. ಅದು ಅವ್ರನ್ನ ಬ್ಲಾಕ್ ಮಾಡ್ಕೋತಾ ಇರ್ತಾರೆ ಡೆಫಿನೆಟ್ಲಿ. ಮತ್ತು ಇದೇ ಕೆಲಸ ಬೇಕು ಅಂತಂದ್ರೆ ನಿಮ್ಗೆ ಕೆಲಸ ಇರಲ್ಲ. ಏನೋ ಒಂದು ಕೆಲಸ ಸಿಗುತ್ತೆ, ಶುರು ಮಾಡಬೇಕು, ಅದಾದ್ಮೇಲೆ ನಿಧಾನವಾಗಿ ನೀವು ಹೋಗ್ಬೇಕಾಗುತ್ತೆ. ಬೇಬಿ ಸ್ಟೆಪ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋದಾಗ ಎಲ್ಲವೂ ಒಳ್ಳೇದಾಗುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಅಲ್ಲಿಂದ ನಾನು ಈಗ ಕೊನೆ ಒಂದು ಸಬ್ಜೆಕ್ಟ್ ಬರ್ತಾ ಇದ್ದೀನಿ, ಅದು ಹಣದ ಬಗ್ಗೆ. ಇಲ್ಲಿ ಭಾಳ ಚೆನ್ನಾಗಿದೆ ಪ್ರಶ್ನೆ. ಏನಂದರೆ, ಹಣ ನನ್ನ ಹತ್ರ ಬರುತ್ತೆ ಆದರೆ ನನ್ನ ಹತ್ರ ಉಳಿಯಲ್ಲ ಅನ್ನೋದು ಒಂದು ಸಮಸ್ಯೆ.
ಈಗ ಉಳಿಯಲ್ಲ ಅಂದರೆ ಅದರ ಸಮಸ್ಯೆ ಏನು ಅಂತಂದರೆ ನಮ್ಮ ಹತ್ರ ಬರ್ತಿರೋ ಹಣನೇ ಕಡಿಮೆ ಇದೆಯಾ ಅಥವಾ ಬೇರೆ ಏನಾದರೂ ಅದಕ್ಕೆ ಕಾರಣ ಇದೆಯಾ ಅನ್ನೋದೊಂದು. ಎರಡನೇದು, ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ ಅಂತಂದರೆ ಇದು ಅಂದರೆ ನಾವು ಅನ್ಕೋತೀವಲ್ಲ, ಇದು ನನ್ನ ಹಣೆ ಬರದಲ್ಲಿ ಇಷ್ಟೇ ಹಣ ಇದೆ ಅಂಥೇಳಿ, ಅದ ಕಾರಣ ಅಥವಾ ಯಾರಿಗೆ ಎಷ್ಟು ದಕ್ಕಬೇಕು ಅಷ್ಟೇ ದಕ್ಕೋದು ಅನ್ನೋದು ಮೈಂಡ್ ಸೆಟ್ ಬಂದ್ಬಿಟ್ಟಿರುತ್ತೆ. ಹಿಂದಿನ ಒಂದಿದೆ, ಭಾಳ ಚೆನ್ನಾಗಿದೆ, ವಕ್ತ್ ಸೆ ಪೆಹಲೆ ಕಿಸ್ಮತ್ ಸೆ ಜಾದ ಕಿಸಿಕೋ ಕುಚ್ ನೈ ಮಿಲ್ತಾ ಅಂತ. ಓಕೆ, ಹಾಗೆ ನಿಮಗೆ ಇಷ್ಟೇ ಸಿಗಬೇಕಾಗಿರೋದು ಅನ್ನೋದು ಆ ವಿಧಿಲಿಖಿತನ ಅಥವಾ ನಿಮ್ಮ ಮೈಂಡ್ ಸೆಟ್? ಸರ್, ಮನಿ ಅಂತ ಬಂದಾಗ ಮನಿ ಈಸ್ ಅದು ಎಕ್ಸ್ಟ್ರೀಮ್ ಎನರ್ಜಿ, ಅದು ಅದೇ ಒಂದು ಸಪ್ರೇಟ್ ಎನರ್ಜಿ ಅಂತ ಹೇಳ್ಬೋದು. ಓಕೆ, ಸೊ ಮನಿನ ಟ್ರೀಟ್ ಮಾಡಬೇಕು, ಹಣನ ಟ್ರೀಟ್ ಮಾಡಬೇಕು, ಹಣದ ಜೊತೆ ಇರಬೇಕು ಅಂದಾಗ ಆ ಎನರ್ಜಿಗೆ, ಆ ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಓಕೆ, ಸೊ ಸ್ಪೀಕ್ ವಿತ್ ವೆಲ್ತ್ ಕೋಡ್ಸ್ ಅಂತ ಹೇಳ್ಕೊಡ್ತೀವಿ. ಓಕೆ, ಸ್ಪೀಕ್ ವಿತ್ ಮನಿ ಎನರ್ಜಿ ಅಂತ ಹೇಳ್ಕೊಡ್ತೀವಿ. ಅವ್ರ ಹತ್ರ ಈಗ ಪರ್ಸನ್ ಎ ಆ್ಯಂಡ್ ಬಿ ಅಂತ ತಗೊಳ್ಳಿ. ಓಕೆ, ಇಬ್ಬರು ಒಂದೇ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಬ್ರಿಗೂ ಒಂದು ಬೋನಸ್ ಅಮೌಂಟು ಅಥವಾ ಇನ್ನೊಂದೇನೋ ಬರುತ್ತೆ, ಒಂದು 50,000 ಬರುತ್ತೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅದನ್ನು ತಗೊಂಡೋಗಿ ರೀಇನ್ವೆಸ್ಟ್ ಮಾಡ್ತಾನೆ. ಬುಕ್ಸ್ ತರೋದು ಅಥವಾ ತನಗೆ ಬೇರೆ ಹೈಯರ್ ಪ್ರಮೋಷನ್ಗೆ ಬೇಕಾಗಿರುವಂಥ ಕೋರ್ಸಸ್ ತಗೊಳ್ಳೋದು, ಈ ಥರ ಒಬ್ಬ ವ್ಯಕ್ತಿ ಮಾಡ್ತಾನೆ. ಇನ್ನೊಬ್ಬ ಬಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಓಕೆ ಅಮೌಂಟ್ ಸ್ಯಾಲ್ರಿ ಜಾಸ್ತಿ ಆಯಿತು, ವಿ ವಿಲ್ ಬೈ ಅ ನ್ಯೂ ಹೋಮ್, ಓಕೆ ವಿ ವಿಲ್ ಬೈ ಅ ಕಾರ್, ಈ ಥರ ಮೈಂಡ್ ಸೆಟ್ಟಲ್ಲಿ ಹೋಗ್ತಾರೆ. ಸೊ ಯಾವಾಗಲೂ ನಾವು ಹೇಳೋದು ಏನಂದರೆ, ನಿಮಗೆ ಒಂದು ಅಮೌಂಟ್ ಅಂತ ಬಂದರೆ ಅದನ್ನು ರೀಇನ್ವೆಸ್ಟ್ ಮಾಡಿ, ಸ್ಪೆಂಡ್ ಮಾಡಬೇಡಿ ಅಂತ. ಸೊ ಮೇನ್ ಥಿಂಗ್ ಅಲ್ಲಿ ಇರುತ್ತೆ. ಮತ್ತು ಭಯ ಇರೋ ಕಡೆ ದುಡ್ಡು ಬರಲ್ಲ. ನಮ್ಮ ಅನಾಹತ ಚಕ್ರ ಮತ್ತು ಮೂಲಾಧಾರ ಚಕ್ರ ತುಂಬ ಇಂಪಾರ್ಟೆಂಟ್ ದುಡ್ಡು ನಮ್ಮ ಲೈಫಲ್ಲಿ ನಿಲ್ಲಕ್ಕೆ. ಓಕೆ, ಮೂಲಾಧಾರ ಚಕ್ರ ಆಸ್ ವಿ ಸೇ ಆಧಾರ, ಮೂಲ ಆಧಾರ, ಅದು ಬ್ಲಾಕ್ ಆಯ್ತಂದರೆ ಡೆಫಿನೆಟ್ಲಿ ನಿಮ್ಗೆ ಏನೇ ದುಡ್ಡು ಬರ್ತಾ ಇದ್ರು ಎಲ್ಲ ಕಳ್ಕೊತಾನೆ ಇರ್ತೀರ. ಅದು ಓವರ್ ಆಕ್ಟಿವ್ ಆಯಿತು ಅಂದರೆ ಬರೋ ದುಡ್ಡು ಎಲ್ಲಿ ಹೋಗ್ತಿದೆ ಅಂತಲೂ ಗೊತ್ತಾಗಲ್ಲ, ಕೇಳ್ದವ್ರಿಗೆಲ್ಲ ಸಾಲ ಕೊಡುವಂಥದ್ದು. ಓಕೆ, ಮತ್ತು ಯಥಾ ಇಚ್ಛೆ ಅದನ್ನು ಸ್ಪೆಂಡ್ ಮಾಡುವಂಥದ್ದು, ಒಂದು ಲೆಕ್ಕ ಪಕ್ಕ ಇಲ್ಲ ನಿನಗೆ ಅಂತ ಹೇಳ್ತಾರೆ, ಆ ಥರ ಆಗುತ್ತೆ. ಆ್ಯಂಡ್ ಅನಾಹತ ಚಕ್ರನೂ ಅಷ್ಟೇ, ನಮ್ಮ ಬ್ಲಾಕೇಜಸ್ ಜಾಸ್ತಿ ಆಯಿತು ಅಂದಾಗ ನೀವು ಎಕ್ಸ್ಪೋಸ್ ಆಗೋಕ್ಕಾಗಲ್ಲ. ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಡೆಫಿನೆಟ್ಲಿ ವಿಲ್ ಸ್ಟಕ್. ನೀವು ಜನಕ್ಕೆ ಎಕ್ಸ್ಪೋಸ್ ಆಗೋಕ್ಕಾಗಲ್ಲ, ನೀವು ಬಿಸ್ನೆಸ್ ಹೇಗೆ ಮಾಡ್ತೀರಾ, ನಿಮ್ಮ ಪ್ರಾಡಕ್ಟ್ಸನ್ನು ಹೇಗೆ ಸೆಲ್ ಮಾಡ್ತೀರಾ? ಸೊ ಇದು ಎರಡೂ ಚಕ್ರಗಳಿಂದನೂ ಡೆಫಿನೆಟ್ಲಿ ಹಣ ಬ್ಲಾಕ್ ಆಗುತ್ತೆ. ಓಕೆ, ಆ್ಯಂಡ್ ಅದರ್ ಥಿಂಗ್, ಮನಿನ ರೀಇನ್ವೆಸ್ಟ್ ಮಾಡೋದು, ಮನಿ ಲೈಕ್ಸ್ ಟು ರೋಮ್, ಮನಿ ಲೈಕ್ಸ್ ಟು ರೊಟೇಟ್. ಓಕೆ, ಮನಿ ಲೈಕ್ಸ್ ಫ್ರೀಡಮ್. ಅದನ್ನು ನಾವೊಂದು ಮಗು ಥರ ನೋಡಬೇಕಾಗತ್ತೆ. ಮಕ್ಕಳು ಯಾರ ಹತ್ರ ಹೋಗ್ತಾರೆ, ಯಾರು ಫ್ರೀಡಮ್ ಕೊಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂಥವ್ರ ಹತ್ರ. ಸೊ ಸೇಮ್ ವೇ ದುಡ್ಡನ್ನು ಯಾವತ್ತು ನಾವು ಹಿಡಿತದಲ್ಲಿ ಇಟ್ಕೋತೀವಿ, ಅದು ಬೇಗ ಕಳ್ಕೊಬಿಡ್ತೀವಿ. ಸೊ ನೀವು ಯಾವಾಗ ಆ ದುಡ್ಡನ್ನು ನಿಮ್ಮ ಮೇಲೆ ಸ್ಪೆಂಡ್, ಓಕೆ, ಸೊ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಸ್ಪೆಂಡ್ ಆನ್ ಯುವರ್ ಸೆಲ್ಫ್ ಟು ಗೆಟ್ ರಿಟರ್ನ್ಸ್ ಮೋರ್ ಅಂತ. ಓಕೆ, ಸೊ ನಿಮ್ಮ ಮೇಲೆ ನೀವು ಯಾವಾಗ ರೀಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಎಜುಕೇಷನ್ಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಎನ್ಹಾನ್ಸ್ಮೆಂಟ್ಗಿರ್ಬೋದು, ಡೆಫಿನೆಟ್ಲಿ ಮನಿ ವಿಲ್ ಕಮ್ ಬ್ಯಾಕ್ 10 times more, 100 times more. ಸೊ ಹಣ ಇಷ್ಟೇ ಇದೆ ನನ್ನ ಹತ್ರ, ಇದು ಹೊಟ್ಟೋದ್ರೆ ನಾನು ಏನು ಮಾಡಲಿ, ತುಂಬ ಜನಕ್ಕೆ ಆ ಭಯನೂ ಇರುತ್ತೆ. ಬಟ್ ರೀಇನ್ವೆಸ್ಟ್ ಮಾಡಬೇಕಾದ್ರೂ ನೋಡ್ಕೊಂಡು ರೀಇನ್ವೆಸ್ಟ್ ಮಾಡಬೇಕಾಗತ್ತೆ. ತುಂಬ ಜನ ಇದನ್ನು ಹಾಕಿ ಡಬಲ್ ಆಗಿಬಿಡುತ್ತೆ ಅಂತೆಲ್ಲ ಮೋಸ ಹೋಗೋದು ಜಾಸ್ತಿ ಇರುತ್ತಲ್ಲಿ. ಕಾನ್ಷಿಯಸ್ನೆಸ್ಸನ್ನು ಸ್ವಲ್ಪ ಯೂಸ್ ಮಾಡಬೇಕಾಗತ್ತೆ. ಅದರ ಹಿಂದೆ ದುರಾಸೆ ಮತ್ತು ಭಯ ಎರಡೂ ಇರುತ್ತೆ. ಹೌದು, ಫಿಯರ್ ಇದ್ದಾಗಲೂ ಅಷ್ಟೇ ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಭಯ, ಗಿಲ್ಟಿನೆಸ್, ಈ ಥರ ಲೋವರ್ ಎಮೋಷನ್ಸ್ ಇದ್ದಾಗಲೂ ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಯು ಶುಡ್ ಬಿ ಫ್ರೀ ವಿತ್ ದ ಮನಿ, ಹ್ಯಾಪಿ ವಿತ್ ದ ಮನಿ. ಗ್ರ್ಯಾಟಿಟ್ಯೂಡ್ ತಿಳಿಸೋದ್ರಿಂದನೂ ಯು ಕ್ಯಾನ್ ಅರ್ನ್ ಮೋರ್. ಯಾಕಂದರೆ ನೀವು ಯಾವಾಗ ಥ್ಯಾಂಕ್ಫುಲ್ ಆಗಿರ್ತೀರ ನಿಮ್ಮ ಹತ್ರ ಇರೋ ಅಂಥದ್ದಕ್ಕೆ, ನಿಮಗೆ ಬರೋ ಅಂಥದ್ದು ಜಾಸ್ತಿ ಆಗುತ್ತೆ. ಸೊ ನಿಮ್ಮ ರೇಖಿ ವರ್ಕ್ಶಾಪ್ಗಳಲ್ಲಿ ಇದನ್ನು ಕೂಡ ಹೇಳ್ತೀರಾ ನೀವು? ಎಸ್ ಡೆಫಿನೆಟ್ಲಿ. ದುಡ್ಡನ್ನು ನೀವು ಬಿಸ್ನೆಸ್ ಐಡಿಯಾಸ್ ಅಂತ ಇರ್ಬೋದು, ರೇಖಿ ಮುಖಾಂತರ ಹೌ ಯು ಕ್ಯಾನ್ ಎನ್ಹ್ಯಾನ್ಸ್ ಯುವರ್ ಬಿಸ್ನೆಸ್, ನಿಮ್ಮ ಪ್ರಾಡಕ್ಟ್ಸ್ಗೆ ಯಾವ ಥರ ಹೀಲ್ ಮಾಡ್ಬೋದು. ಈಗ ಇರೋವಂಥದ್ದು ಡಿಜಿಟಲ್ ಮಾರ್ಕೆಟಿಂಗಲ್ಲೂ ನಿಮ್ಮ ಪ್ರಾಡಕ್ಟ್ಸನ್ನು ಯಾವ ಥರ ನೀವು ಹೀಲ್ ಮಾಡ್ಬೋದು, ನಿಮ್ಮ ಕ್ಲೈಂಟ್ಸ್ ಯಾವ ಥರ ನೀವು ಹೀಲ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ಗೆ ಯಾವ ಥರ ಹೀಲ್ ಮಾಡ್ಬೋದು, ಮತ್ತು ದುಡ್ಡಿಗೆ ಯಾವ ಥರ ಹೀಲ್ ಮಾಡ್ಬೋದು, ಎಲ್ಲವನ್ನೂ ಹೇಳ್ಕೊಡ್ತೀವಿ ಸರ್. ಸಂಡೇ ಮಾರ್ನಿಂಗ್ 7:30 to 10:30 3 hours ಸೆಲ್ಫ್ ಹೀಲಿಂಗ್ ಇರುತ್ತೆ, ಚಕ್ರ ಹೀಲಿಂಗ್ ಇರುತ್ತೆ, ಚಕ್ರ ಮೆಡಿಟೇಷನ್ ಇರುತ್ತೆ. 2 days ಪ್ರೋಗ್ರಾಮಲ್ಲಿ ಸೆಲ್ಫ್ ಹೀಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲೇ ಹೇಳ್ಕೊಡ್ತೀವಿ, ನೀವು ಬೇರೆಯವ್ರಿಗೆ ಯಾವ ಥರ ಹೀಲ್ ಮಾಡಬೇಕು, ನಿಮಗೆ ನೀವು ಯಾವ ಥರ ಹೀಲ್ ಮಾಡ್ಕೋಬೇಕು, ನಿಮ್ಮ ಬಿಸ್ನೆಸ್ಗೆ ಯಾವ ಥರ ಹೀಲ್ ಮಾಡಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಲೋ ಆಗಿದೆಯಾ, ಇಲ್ಲ ಹೆಲ್ತ್ ಇಶ್ಯೂಸ್ ಇದೆಯಾ, ಎಲ್ಲದಕ್ಕೂ ಯಾವ್ಯಾವ ಥರ ನೀವು ಹೀಲಿಂಗ್ ಮಾಡ್ಕೋಬೇಕು. 2 days ಕಂಪ್ಲೀಟ್ ಎಲ್ಲ ಕವರ್ ಮಾಡಿಕೊಡ್ತೀವಿ.
2 ದಿನದ ಕೋರ್ಸಲ್ಲಿ. ಎಸ್, 2 ದಿನದ ಪ್ರೋಗ್ರಾಮ್ ಇರುತ್ತೆ. ಸೊ ಮಾರ್ನಿಂಗ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ 2 ಡೇಸು ಇರುತ್ತೆ. ಔಟ್ ಆಫ್ ಮೈಸೂರವರಾದರೆ ಮೈಸೂರಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆನೂ ಮಾಡ್ಕೋಬೇಕಾಗತ್ತೆ. ಸೊ ನಮ್ಮ ನಂಬರ್ಸ್ಗೆ ಕಾಲ್ ಮಾಡಿ ದೆ ಕ್ಯಾನ್ ಆಸ್ಕ್, ಅವ್ರಿಗೇನು ಡೌಟ್ಸ್ ಇದೆ ಡೆಫಿನೆಟ್ಲಿ ಕೇಳ್ಬೋದು, ಎಲ್ಲವನ್ನು ಗೈಡ್ ಮಾಡ್ತೀವಿ. ರಮ್ಯಾ ಸುರೇಶ್ ಅವರ ಫೋನ್ ನಂಬರ್, ಅವರ ಆಫೀಸ್ ನಂಬರ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೈಸೂರಲ್ಲಿ ಇರೋದೇ ಅವ್ರದ್ದು ಸೆಂಟ್ರು. ಆಸಕ್ತರು ಹೋಗಿ ಆ ಒಂದು ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಮತ್ತು ನಿಮ್ಮ ಲೈಫಿನ ಈ ಥರ ಸಮಸ್ಯೆಗಳು, ಇವೆಲ್ಲ ಬೇಸಿಕ್ ಸಮಸ್ಯೆಗಳೇ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಇವು ಸಾಲ್ವ್ ಆದರೆ ಅಂದರೆ ನಿಮ್ಮ ನೀವೇನು ಅಬಂಡನ್ಸ್ ಅಂತ ಅಂತೀವಲ್ವ, ಅದೆಲ್ಲ ನಮ್ಮ ಜೀವನದಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಈ ಚಿಕ್ಕ ಚಿಕ್ಕ ಸಣ್ಣ ಡೋರಿಂದ ದೊಡ್ಡ ವಿಷಯ ಒಳಗಡೆ ಹೊರಗೆ ಸಾಧ್ಯ ಇಲ್ಲ. ಹೀಗಾಗಿ ಡೋರ್ಗಳನ್ನ ದೊಡ್ಡದು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಹೆಚ್ಚಿನ ಮಾಹಿತಿ, ಯಾಕೆಂದರೆ ಇದೆಲ್ಲವೂ ಕಸ್ಟಮೈಸ್ಡ್ ಆಗಿರುತ್ತೆ. ಇದೆಲ್ಲ ಕೂಡ ಒನ್ ಸೂಟ್ಸ್ ಆಲ್ ಅಂತ ಇರಲ್ಲ. ಎಲ್ಲ ಸಮಸ್ಯೆಗಳಿಗೂ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಥರದ ಪರಿಹಾರಗಳಿರ್ತವೆ. ಹೀಗಾಗಿ ಆಸಕ್ತರು ಹೋಗಿ ಅದನ್ನು ನೀವು ಕೋರ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ರಮ್ಯಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಸಲ ರಮ್ಯಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ರಮ್ಯಾ ಸುರೇಶ್ ಅವರು ರಮ್ಯಾ ರೇಖಿ ಹಬ್ ಅನ್ನುವಂಥ ಸಂಸ್ಥೆನ ಕಳೆದ 15 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. 7,000ಕ್ಕೂ ಹೆಚ್ಚು ಜನರಿಗೆ ರೇಖಿ ದೀಕ್ಷೆ ಕೊಟ್ಟಿದ್ದಾರೆ ಮತ್ತು 5,000ಕ್ಕೂ ಹೆಚ್ಚು ಜನರಿಗೆ ಕೌನ್ಸೆಲಿಂಗ್ ಮಾಡಿದ್ದಾರೆ ಮತ್ತು ಪೊಲೀಸ್ ಆಫೀಸರ್ಗಳಿಗೆ ಅವರು ಟ್ರೈನಿಂಗ್ ಕೊಡ್ತಾನೆ ಇರ್ತಾರೆ. ಸೊ ಆಸಕ್ತರು ಅವರ ಸೇವೆಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.